ಹಲೋ ಪ್ರೀತಿಯ ಕನ್ನಡಿಗರಿಗೆ ಈ ನಿಮ್ಮ ಸ್ಮೈಲಿಂಗ್ ಸ್ಟಾರ್ ನಿರಂಜನ್ ಮಾಡುವ ನಮಸ್ಕಾರಗಳು. ಒಂದು ಮಗು ಹತ್ಕೊಂಡೇ ಹುಟ್ಟುತ್ತೆ, ಆದ್ರೆ ನಗದನ್ನ ಬೆಳಿತಾ ಬೆಳಿತಾ ತಾನಾಗೆ ಕಲಿಯುತ್ತೆ. ಅಂದ್ರೆ ಬದುಕಲ್ಲಿ ಅಳು ದುಃಖ ಇವೆಲ್ಲವೂ ಇನ್ಬಿಲ್ಟ್ ಆಗೇ ಇರುತ್ತೆ. ನಗು ಸಂತೋಷನ ಮಾತ್ರ ನಾವೇ ಹುಡುಕೋಬೇಕು. ಸೊ ನಗ್ತಾ ಇರಿ, ನಗುವನ್ನ ಹುಡುಕೋರ್ಗೂ ಹಂಚ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀನಿ. ಇದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿಗಿಲಿ ಸೀಸನ್ 3 ಪವರ್ಡ್ ಬೈ ಮಾಜಾ ಹಾಗೂ ಪ್ಯಾಂಪರ್ಸ್. ಸ್ಪೆಷಲ್ ಪಾರ್ಟ್ನರ್ಸ್ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋಪ್, ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆ ಹಾಗೂ ಮಾರತ್ಹಳ್ಳಿ. ಹೋದ್ವಾರ ಒಂದಷ್ಟು ಡಿಫರೆಂಟ್ ಸ್ಕಿಟ್ ಗಳ ಮೂಲಕ ನಿಮ್ಮನ್ನೆಲ್ಲರೂ ಸಿಕ್ಕಾಪಡೆ ನಗಿಸಿ ಇವತ್ತು ಇನ್ನೂ ಜಾಸ್ತಿ ನಗಿಸೋದಕ್ಕೆ ನಮ್ಮ ಆಸ್ಥಾನ ಕಲಾವಿದೆಲ್ಲ ರೆಡಿಯಾಗಿ ಬಂದಿದ್ದಾರೆ. ಸೊ ಕಂಟೆಸ್ಟೆಂಟ್ಸ್, ನಿಮ್ಗೂ ಕೂಡ ಸ್ವಾಗತ, ನಿಮ್ಗೂ ಕೂಡ ನಲ್ಮೆಯ ಪ್ರೀತಿಯ ಸ್ವಾಗತ, ಸಂಜನಾ ಪ್ರೀತಿಯ ಸ್ವಾಗತ. ನಮ್ಮ ಪ್ರೀತಿಯ ಜಜಸ್ ಕೂಡ ವೆಲ್ಕಮ್ ಮಾಡ್ಕೊಂಬೋಣ. ಸೊ ಜೋರದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಚಂದನವನದ ಚಲುವೆ, ಗಿಚ್ಚಿ ಗಿಲಿಗಿಲಿಯ ಪಂಚಿಂಗ್ ಕ್ವೀನ್ ಶ್ರುತಿ ಮೇಡಮ್, ಕಿಂಗ್ ಆಫ್ ಕನ್ನಡ ಕಾಮಿಡಿ ಸಾಧು ಮಹಾರಾಜ್, ನ್ಯಾಚುರಲ್ ಕಾಮಿಡಿಯ ಟ್ರೆಂಡ್ ಸೆಟರ್, ಸೆನ್ಸೇಷನಲ್ ಸ್ಟಾರ್ ಕೋಮಲ್ ಸರ್ ಆನ್ ಸ್ಟೇಜ್. भैया ಯಾಕೆ ಸಾರ್ ಒಳಗೆ ಸಿಕ್ಕಾಕೊಂಡ್ಬಿಟ್ಟಿದ್ರಿ, ಬರ್ಲೇ ಇಲ್ಲ? ಸಾಹಸ ಏನ್ ಸಾಹಸ? ನಾನೆಲ್ಲ ಇವ್ರು ಮಾಡಿದ್ದು. ಎಂಟ್ರಿ ಜೋರಾಗಿರ್ಲಿ ಅಂತ. ಇಲ್ಲ ಪಾಪ, ನನಗ್ ಜಾಗ ಮಾಡ್ಕೊಟ್ರು. ಅದಾಗ್ಲಿಲ್ಲ, ಅದಕ್ಕೆ ನಾವೇ ನೂಕಿದ್ವಿ. ಅದು ಶ್ರುತಿ ಮೇಡಮ್, ಇವತ್ತು ಆಕ್ಚುಲಿ ನೀವು ನವಿಲ್ ತರನೇ ಕಾಣ್ತಾ ಇದ್ದೀರಾ. ಆ ನವಿಲು ಬಣ್ಣ, ಆ ತರ ನವಿಲು ನೃತ್ಯ ತರ ಇತ್ತು ಅಂತ ಎಲ್ಲ ಬರ್ತಿದ್ರೆ ಈ ಕೋಮಲ್ ಸರ್ಗೆ ಸ್ಮೈಲಿಂಗ್ ಸ್ಟಾರ್ ಬೇಕಿತ್ತ? ಇದು ನೆಗೆಟಿವ್ ಶೇಡ್ ಅಲ್ಲಿ ಇರೋ ಪಾಸಿಟಿವ್ ಪರ್ಸನ್. ನೋಡಿ, ನನ್ನನ್ನು ಆಡ್ಕೊಳ್ಳೋದ್ರಿಂದ ಅವ್ರಿಗೆ ನಗು ಬರುತ್ತೆ, ಜನರಿಗೆ ನಗು ಬರುತ್ತೆ ನಂಗಿದ್ರೆ ಆಗ್ಲಿ. ನನ್ನಿಂದ ಅಷ್ಟು ಜನ ನಗ್ತಾರಲ್ಲ, ಅದಕ್ಕೆ ನನಗೆ ಸ್ಮೈಲಿಂಗ್ ಸ್ಟಾರ್ ಅಂತ ಬಿರುದು ಸಿಕ್ಕಿರೋದು. ಒಳ್ಳೆ ಚಪ್ಪಾಳೆ. ಏನೋ ಒಟ್ಟು ನಗ್ನಾಗ್ತಾ ಇರಿ, ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಕಂಪನಿಲಿ ರೆಡಿ ಆಗಿರುವಂತ ಮತ್ ನಮ್ಗೆ ಯಾಕೆ ನೋವು? ನಿನ್ ಚರ್ಮದಲ್ಲಿ ಕೂತ್ಕೊಳ್ಳೋ ನೋವು. ಇವತ್ತು ಫಾರ್ ಎ ಚೇಂಜ್ ಗೊಬ್ಬರಗಾಲನ ಚರ್ಮದಲ್ಲಿ ಹೊಲ್ದಂತ ಚರ್ಮ ಅಲ್ಲ, ಅದು ನಮ್ಮ ಕರ್ಮ. ಕಂಟೆಸ್ಟೆಂಟ್ಸ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.
ಈಗ ನಿಮ್ಮ ಮುಂದೆ ಬರ್ತಕ್ಕಂಥ ಸ್ಕಿಟ್ ಯಾವ್ದಪ್ಪ ಅಂದ್ರೆ ಪೊಲೀಸ್ ಆಗ್ಬೇಕು ಅಂತ ಆಸೆ ಇಟ್ಕೊಂಡು ಬಂದವನಂತನ್ನ ಸ್ವಲ್ಪ ಡಿಫ್ರೆಂಟ್ ಆಗಿ ಟೆಸ್ಟ್ ಮಾಡಿ ಸೆಲೆಕ್ಟ್ ಮಾಡೋಣ ಅಂತ ಹೋದ್ರೆ ಏನೆಲ್ಲ ಆಗತ್ತೆ ಇದನ್ನ ತೋರಿಸೋದಕ್ಕೆ ವೇದಿಕೆ ಮೇಲೆ ಬರ್ತಾರೆ. ಜೋರದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಲ್ಯಾಗ್ ಮಂಜು, ಶಿವು, ನಂದೀಶ್, ಕರಿಬಸು, ಪ್ರಶಾಂತ್ ಹಾಗೂ ಪುನೀತ್ ಆನ್ ಸ್ಟೇಜ್. ಸರ್ ರಿಪೋರ್ಟಿಂಗ್ ಸರ್. ಅಲ್ಲ ರೀ ನೀ ಪಿ ಸಿ ಅಲ್ವೇನ್ರಿ ಎಸ್ ಆರ್ ರೇಂಜ್ ಬರ್ತಾ ಇದ್ದೀರಾ? ಸರ್ ಆಕ್ಚುಲಿ ನನ್ನ ಹೆಸರು ಸಿದ್ರಾಜ್ ಇಳಕಲ್ ಅಂತ. ಹಾ. ಎಲ್ಲರೂ ಪ್ರೀತಿಯಿಂದ ಎಸ್ ಐ ಅಂತ ಕರೀತಾರೆ ಸರ್. ಹಂಗಾದ್ರೆ ಅವ್ನ್ ನಾನು ಸಿ ಎಂ ಅಂತ ಕರೀಲ? ಅವನ ಹೆಸರು ಏನ್ ಸರ್? ಚಿಲ್ಲರ್ ಮಂಜ. ಬೇವರ್ಸಿ ಅಂತ ಕರೀರಿ ಸರ್. ಯಾಕ್ರಿ? ಓ ಶೆಡ್ಯೂಲ್ ಅಲ್ಲಿ ಸ್ಕಿಟ್ ಪ್ರಾಕ್ಟೀಸ್ ಮಾಡೋ ಅಂದ್ರೆ ತೂ ಕೊಡಿಸ್ತಾ ಇದ್ದೆ ಸರ್. ಸರ್ ನೀವು ಅಪಾಯಿಂಟ್ ಆಗ್ತಿದ್ದಂಗನೆ ಸುಮಾರು ಕಂಪ್ಲೇಂಟ್ಸ್ ಬಂದ್ಬಿಟ್ಟು ಸರ್. ಏನ್ರಿ ಅದ್ ಕಂಪ್ಲೇಂಟ್? ನಿರಂಜನ್ ದೇಶಪಾಂಡೆ ಅವರು ಗಿಚ್ಚಿಗಿಲಿಯಲ್ಲಿ ಫ್ಲೋರ್ ಕಾಮಿಡಿ ಜಾಸ್ತಿ ಆಗ್ತಾ ಇದೆ ಅಂತ ಕಂಪ್ಲೇಂಟ್ ಮಾಡೋರು ಸರ್. ಫ್ಲೋರ್ ಕಾಮಿಡಿ ಆಗ್ತಾ ಇರೋದ್ರಿಂದಾನೇ ಅವ್ರು ಉಳ್ಕೊಂಡಿರೋದು. ಇಲ್ಲಾಂದ್ರೆ ಎಲ್ಲಿ ಉಳ್ಕೊತಾ ಇದ್ರು? ಸ್ಕಿಟ್ ಅಲ್ಲಿ ಅವಾಗ ಹೆಸರು ಹಾಕೋದ್ರಿಂದ ಉಳ್ಕೊಂಡಿಲ್ಲ. ಬೆಟ್ಟ ಗುಡ್ಡ ಪಾಲಾಗ್ಬೇಕಾಯ್ತು ಅವರು. ಸರ್ ಇವರು ತುಕಾಲಿ ಸಂತೋಷ್ ಅವರು ನನ್ನನ್ನ ತುಳಿತಾ ಇದ್ದಾರೆ ಅಂತ ಕಂಪ್ಲೇಂಟ್ ಮಾಡೋರೆ. ಎಸ್ಕೆ ಅಂದ್ಮೇಲೆ ತುಳ್ಕೊಂಡು ಹೋಗ್ತಾರೆ ಕಣ್ರಿ. ನಮ್ಮ ಎಸ್ ಐ ಒಬ್ರೇ ಹೇಳ್ರಿ. ಅಯ್ಯೋ ಸರ್ ಅವ್ರನ್ನ ಕಂಡಲ್ಲಿ ಗುಂಡೋನ ಕಾದೆಗೆ ಟ್ರಾನ್ಸ್ಫರ್ ಮಾಡಿದಿರಲ್ಲ, ಅದಕ್ಕೆ ಅವ್ರು ಕಂಡ್ ಬಾರಲ್ಲಿ ಗೊಂಡು ಹೊಡ್ಕೊಂಡು ನಿಂತ್ಕೊಂಡಿದ್ದಾರೆ ಸರ್. ನನಗೆ ಗೊತ್ತಿರೋರೆಲ್ಲ ಹೇಳಿದ್ರು ಈವೆಂಟ್ ಮ್ಯಾನೇಜರ್ಸ್. ಹಾ ಸರ್. ಈವೆಂಟ್ ಎಲ್ಲ ಮುಗ್ದಾದ್ಮೇಲೆ ಬೆಳಗಿನ ಜಾವ 4 ಗಂಟೆಗೆ ಎಣ್ಣೆ ಹೊಡಿತಾ ಇರ್ತಾರಂತಲ್ರಿ ಅವನು. ಅದಕ್ಕೆ ಅವನ ಅನ್ನೋ ತರ ಇದೆ. ಏ ಇವನೇ ರೇ ಸ್ಕಿಟ್ಟಲ್ಲೂ ಕಾಣಲ್ಲ, ಸೆಲ್ಲಲ್ಲೂ ಕಾಣ್ತಾ ಇಲ್ಲ. ಕಳ್ಳ ಸರ್ ಕಳ್ಳ. ಕರೆಸಿ ಅವನ. ಕಳ್ಳ ಒಂದೇ ಬಾಗ್ಲು ಜೈಲಿಗೆ. ಏನ್ರಿ ನಿಮ್ಮ ಹೆಸರು? ಕರಿಬಸು ಅಂತ ಸರ್. ಬೆಳಗಿದ್ದೀರಾ? ಏಯ್, ಏನ್ ಮಾಡ್ತಾ ಇದ್ದ ಹೇಳು. ಸರ್ ಸಾಂಗ್ ಆಡ್ತೀನಿ ಸರ್. ಸಾಂಗು? ಯಾವ ಸಾಂಗು? ಬ್ಯೂಟಿ ಬೆಂಕಿ ಐತಿ. ಬ್ಯೂಟಿ ಬೆಂಕಿ ಐತಿ, ಸ್ಕಿಟಿಗ್ ಬೆಂಕಿ ಇಟ್ಟೈತಿ. ಏನ್ ಕೇಸ್ ಇದೆ ಇವ್ರು? ಹೇಳಿ ಹೇಳಿ ಹೇಳಿ. ಏನ್ ಮಾಡಿದ್ಯಾ? ಸರ್ ನನ್ನ ಜಮೀನಲ್ಲಿ ನಾನು ಗಿಡ ಬೆಳೆದಿದೆ ಸರ್, ಅಷ್ಟಕ್ಕೆ ಕರ್ಕೊಂಡ್ ಬಂದ್ಬಿಟ್ಟವ್ರು ಸರ್. ಎದಳ್ರಿ ಮೇಲೆ. ಏಯ್ ಯಾಕ್ರಿ ಹೇಳ್ಕೊಬತ್ತೀರಾ? ಯಾವ ಗಿಡ ಬೆಳೆದಿದೆ ಕೇಳಿ ಸರ್. ಯಾವ ಗಿಡ ಬೆಳೆದಿದೆ ಮಹಾರಾಜ? ಗಾಂಜಾ ಗಿಡ ಸರ್. ನನ್ನ ಮಗನೇ ಗಾಂಜಾ ಗಿಡ ಬೆಳೆದು ಏನ್ ದೊಡ್ಡದಾಗಿ ಆಯ್ತು ಅವ್ನು ಗಿಡ ಬೆಳೆಸಿದೀನಿ ಅಂತ. ಬೇರೆ ಏನ್ ಮಾಡಿದ್ಯಾ? ಸರ್ ಅಂಗಡಿ ಓಪನ್ ಮಾಡಿದೆ ಸರ್, ಅಷ್ಟಕ್ಕೆ ಕರ್ಕೊಂಡ್ ಬಂದ್ಬಿಟ್ರು ಸರ್ ಇವರು. ಹೆಂಗ್ ಓಪನ್ ಮಾಡಿದೆ? ಸರ್ ಆರೆ ಗುದ್ಲಿ ತಗೊಂಡು ಗೋಡೆ ಹೊಡೆದು ಓಪನ್ ಮಾಡ್ತಾ ಇದೆ ಸರ್. ಆರೆ ಗುದ್ಲಿ ತಗೊಂಡು ಹೊಡೆದು ಗೋಡೆ. ಇದನ್ನ ಅಂಗಡಿ ಓಪನ್ ಮಾಡದಂತಾರೇನೋ? ಮತ್ತೇನ್ ಮಾಡಿದಾನೆ ಇವನು? ಸರ್ ಸಾಧು ಸರ್ ಪರ್ಸಿಂದ 20,000 ಕದ್ದಿದ್ದಾನೆ ಸರ್. ಊರ್ ಪರ್ಸಿಂದ ಹೆಂಗ್ ಹೋಗತ್ತೆ ನೀನು? ಸರ್ ಕಲಸಿ ಪಾಳ್ಯಕ್ಕೆ ಚಾಕಡಿ ತಿನ್ನಕ್ ಬಂದಿದ್ರು ಸರ್, ಅವಾಗ ದೇಪುಟ್ಟೆ ಸರ್. ಒಳಗಡೆ ಹಾಕ್ರಿ ನನ್ ಮಗನ, ಹಾಕ್ರಿ. ನಡಿ 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 ನಡಿ. ರಿಪೋರ್ಟಿಂಗ್ ಸರ್. ಎಸ್ ಸರ್. ಗುಡ್ ಮಾರ್ನಿಂಗ್ ಸರ್. ಈ ಕಡೆ ಬರ, ತಿರ್ಗೋ ಒಂದ್ಸರಿ. ಯಾರ ಇವನು ನೀರಲ್ಲಿ ಪಾಚಿ ಬೆಳ್ಕೊಂಡವನಲ್ಲ. ಏನೋ ಇದು? ಸರ್ 6 ಪ್ಯಾಕ್ ಸರ್. 1 2 3 4 ಒಳಕೊಬಿಡ ಸರ್. ಒಂದು ಯಾರಪ್ಪ ನೀನು? ಸರ್ ಪೊಲೀಸ್ ಆಗಕ್ಕೆ ಬಂದಿದ್ದೀನಿ ಸರ್. ಪೊಲೀಸ್ ಆಗಕ್ ಬಂದಿದ್ದೇನ? ನೆಗಡಿ ಆಗಿದ್ಯಾ? ಇಲ್ಲ ಸರ್, ಇನ್ನೋಸೆಂಟ್. ಏನು 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 ಓದಿದ್ಯಾ ನೀನು? ಸರ್ ನಾನು ಓದಕ್ಕೆ ಹೇಳಿರೋದು ಎಲ್ಲ ಓದಿದ್ದೀನಿ. ಏನೇನು ಓದಿದ್ಯಾ? ಸರ್ ಬೆಳಿಗ್ಗೆ ಮ್ಯಾಗಝಿನ್,
ಪುಸ್ತಕ ಮತ್ತೆ ನ್ಯೂಸ್ ಪೇಪರ್. ನಿರಂಜನ್ ಅವರು ಕಾದಂಬರಿ ಬರೆದಿದೆ ಸರ್, ಗಡ್ಡದಲ್ಲಿ ಗುಡ್ಡ ಅಂತ, ಅದನ್ನೆಲ್ಲ ಓದಿದ್ದೀನಿ ಅದೆಲ್ಲ ಓದಿದ್ರೆ ಪೊಲೀಸ್ ಆಗಲ್ಲ ಕಣ. ಸರ್. ಮತ್ತೆ ಇನ್ನೇನು ಏನ್ ಎಕ್ಸ್ಪೀರಿಯನ್ಸ್ ಇದೆ ನಿನಗೆ? ಸರ್ ಸಿಕ್ಕಾಪಟ್ಟಿದೆ ಸರ್. ಏನು? ಆಕಸ್ಮಿಕ, SP ಸಾಂಗ್ಲಿಯಾನ, ವೀರ ಮದಕರಿ, ಕೆಂಪೇಗೌಡ, ಸಾಧು ಸರ್, ನಂಬರ್ 1 ಸಿನಿಮಾ ಎಲ್ಲ ನೋಡ್ಬಿಡಿ ಸರ್. ಸಿನಿಮಾ? ಹೌದು ಸರ್. ಹೌದು ಸರ್. ಅದ್ ನೋಡ್ಕೊಂಡು ಏನೋ ಮಾಡ್ತೀಯಾ? ಮಾಡ್ತೇವೆ ಸಾಧು ಸರ್ ತರ ಮಾಡ್ತೇವೆ ಸರ್. ಮಾಡು ಮಾಡು ಅಪ್ನ ನಮಗನ ಇಚ್ಚು ಹೊಡೆದ್ರ ತಳಿಯಲ್ಲಿ ಹೋಳಾಗ್ತೈತಿ, ಖಬರ್ ಇರ್ಲಿ. ಹುಟ್ಟಿದ ದೇಶಕ್ಕೆ ನಿನ್ನಂತವ್ರು ಬಗಣಿ ಕೂಟ ಇಡ್ತೀರಿ ಅಂತ ಗೊತ್ತಾಗಿದ್ರೆ ಬ್ರಿಟಿಷರ್ ಕೂಟಕ್ಕೆ ಏನ್ ಕಮ್ಮಿ ಆಗಿತ್ತು, ಅದ್ರಲ್ಲೇ ಬಗ್ಗಿಸ್ಕೋಬೇಕಿತ್ತು. ಬೆಳ್ಳಕ್ ಬೇರೆ ಇತ್ತು. ಯಾಕೆ 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 ಪರಂಗಿಯವ್ರನ್ನ ಪಿರಿಗಿಲ್ ಹೊಡೆದಂತ ದೇಶ ನಮ್ದು. ಹೇಗಿದ್ವಿ ಹೇಗಾದ್ವಿ ಟೆಲ್ಮಿ ಹೇಳ ನಿಮ್ಮ ಅವ್ನ್ ಮಾಡ್ದಿಲ್ ಮೇಲೆ ಬರ್ತಾ ಇವ್ ಮಾಡ್ದ ಮೇಲೆ ಬರ್ತೆ. ಟೋಟಲ್ ನಮ್ಗೆ ಕನ್ಫ್ಯೂಸ್. ಒಂದ್ ಶೇಪ್ ಚೇಂಜ್. ಬೇಡ ನಿನ್ ಕಣ್ಣೀರಿಂದ ದೇಶ ತೊಳಗಿದ್ರೆ ನಿಂಗಿಂತ ಮುಂಚೆ ನಾನೇ ಹತ್ತು ಬಿಡ್ತಿದ್ದೆ. ಮಾಡ್ಬೇಕಾಗಿರೋದು ನಾವಲ್ಲ, ಈ ರುಚಾಗಳು, ಲೋಪರ್ಗಳು, ಲಭಂಗಳು. ಬಾಲ್ಸ್, ಟೆನ್ನಿಸ್ಗೆ ಬಾಲ್ಸ್. ಏನೋ ಹಿಂಗೆ ಹೇಳ್ಬಿಟ್ಟ. ಯಾರೋ ಇದನ್ನು ನೀವು ಎಲ್ಲ ನಂಗೆ ಟ್ರಾನ್ಸ್ಫರ್ ಮಾಡಿದ್ರು. ನನ್ನ ಹತ್ರ ಇರೋದು ಒಂದ್ ಬಕೆಟ್, 2 ಬಟ್ಟೆ. ಎಲ್ಲಿ ಹೋದ್ರು ಡ್ಯೂಟಿ ಮಾಡ್ತೀನಿ ಸರ್. ಶಂಕರನ್ ತರ ಮಾಡ್ತೀನಿ ಸರ್. ಪ್ಲೀಸ್ ನನ್ ಪೊಲೀಸ್ ಮಾಡ್ಕೊಳ್ಳಿ ಸರ್, ಪ್ಲೀಸ್ ಸರ್. ಏನಲೇ ನನ್ನ ಯಾರು ಅನ್ಕೊಂಡಿದ್ಯಾ ನೀನು? ಯಾರೋ ಇವನು? ಪಂಚಾಯತಿ ಬಿಟ್ಟಾದ್ರೆ ಒಂದು ಒಟ್ಟು ಅನ್ಕೊಳ್ಳಲೆ. ಒಬ್ಬ ಪೊಲೀಸ್ ಆಫೀಸರ್ನ ಟ್ರಾನ್ಸ್ಫರ್ ಮಾಡಿದ್ರೆ ಹೋಗೋದು ಇನ್ನೊಂದು ಪೊಲೀಸ್ ಸ್ಟೇಷನ್ಗೆ, ಪೋಸ್ಟ್ ಆಫೀಸ್ಗಲ್ಲ. ನಲ್ಲ ನಂದಿ ಸ್ವಾತಿ ಮುದ್ದು ಗಿಚ್ಚಿಗಿಲಿಗಿಲಿ ವೀರ ಮದಕರಿ. ಏನು ನನ್ನ ಪೊಲೀಸ್ ಆಗಿ ತಗೊಳ್ಳಿ ಸರ್. ಏನೋ ಬಿತ್ತು ಕಣ. ಪ್ಲೀಸ್ ಪೊಲೀಸ್ ಅರ್ಜೆಂಟಿಗೆ ಮುಂದೆನೆ ಸಿಗಿಸ್ಕೊಂಡ್ಬಿಟ್ರ. ಒಳಗಡೆ ಶಾಕ್ ಹೊಡೆದು ಬಿಡುತ್ತೆ. ಸಮಾಧಾನ 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 ಕಣ. ನೋಡಪ್ಪ, ಪೊಲೀಸ್ ಆಗ್ಬೇಕಂದ್ರೆ ಹೈಟ್ ಇರ್ಬೇಕು. ಏನಂದೆ? ಹೈಟ್ ಇರ್ಬೇಕು. ಏನಂದೆ? ಹೈಟ್ ಇರ್ಬೇಕು. ಅಯ್ಯೋ ನಾಗವಲ್ಲ, ಸಚಿನ್ ತೆಂಡೂಲ್ಕರ್ ಅದು ಎಷ್ಟಾಯ್ತು? ಹೊಡಿಯಲ್ವಾ 4-6? ಚಾರ್ಲಿ ಚಾಪ್ಲಿನ್ ಇರೋದು ಎಷ್ಟು? ಮಾಡಲ್ವಾ ಕಾಮಿಡಿ? ಸಾಧು ಸರ್ ಅದು ಎಷ್ಟಾಯ್ತು? ಹೊಡಿಯಲ್ವಾ ಮ್ಯೂಸಿಕ್ ಜೊತೆ ಪಂಚು? ಪ್ಲೀಸ್ ಸರ್, ಪೊಲೀಸ್ ಪ್ಲೀಸ್ ಸರ್, ನನ್ನನ್ನ ಪೊಲೀಸ್ ಆಗಿ ಮಾಡ್ಕೊಳ್ಳಿ ಸರ್. ಏನ ಮಾರ್ನಿಂಗ್ ಸರ್, ಪೊಲೀಸ್ ಸರ್, ಪ್ಲೀಸ್ ಪ್ಲೀಸ್ ಸರ್. ಏನೋ ಹುಚ್ಚು ಬಂದಂಗ್ ಮಾಡ್ತಾವನು. ಯಾರವನಲ್ಲೇ? ಹೈಟ್ ಇಲ್ಲ ಅಂದ್ರೆ ಪೊಲೀಸ್ ಆಗಲ್ಲ. ಆಗಲ್ಲ ಕಣ. ಹೈಟ್ ಬೇಕು. ಹೈಟ್ ಬೇಕು. ಹೆಂಗೋ ಉದ್ದ ಅದೇ ಮರಗಲಕ್ಕ ಬಂದ್ಬಿಟ್ಟೆ ಸರ್. ಪ್ಲೀಸ್ ಸರ್, ಹೆಂಗಾರು ಮಾಡಿ ಪೊಲೀಸ್ ಪೊಲೀಸ್ ಪ್ಲೀಸ್ ಸರ್, ಪೊಲೀಸ್ ಮಾಡಿ ಸರ್. ಅಲ್ಲ ಕಣ, ಮರಗಲ್ ಹಾಕೊಂಡು ಡ್ಯೂಟಿ ಹೆಂಗ್ ಮಾಡ್ತೀಯ? ಬಿಚ್ಬಿಟ್ಟು ಮಾಡ್ತೀನಿ ಸರ್. ಹಂಗೆಲ್ಲ ಆಗಲ್ಲ, ಹೋಗೋ. ಪ್ಲೀಸ್ ಸರ್, ಪ್ಲೀಸ್ ಪ್ಲೀಸ್ ಸರ್, ಸರ್ ಪ್ಲೀಸ್ ಸರ್, ನನ್ನ ಪೊಲೀಸ್ ಮಾಡಿ. ಏನ 2 ನಿಮಿಷ ಗಾಬರಿ ಪಡಿಸ್ಬಿಟ್ಟಿದ್ನಲ್ಲ ಇವನು. ನೋಡ ಸರ್, ನಮ್ ಸ್ಟೇಷನ್ ಎಲ್ಲ ಹೆಂಗೋ ಪೊಲೀಸ್ ಇರಲಿಲ್ಲ. ಇವ್ನ್ ಡೆಡಿಕೇಶನ್ ಮೆಚ್ಚಿದೀನಿ ಕಣ. ಇವತ್ತು ರಾತ್ರಿ ಅವನ್ ಮನೆಗೆ ಕಳ್ತನ ಮಾಡಕ್ ಹೋಗೋಣ. ಕಳ್ಳಿರ್ತಾರ ನಾವು. ನಮ್ಮನ್ನೇನಾದ್ರೂ ಅವ್ನು ಹಿಡಿದ್ಬಿಟ್ರೆ
ಅವನ್ಗೆ ಪೊಲೀಸ್ ಕೆಲಸ ಫಿಕ್ಸ್ ಕಣ, ನಾನೇ ಕೊಡಿಸ್ಬಿಡ್ತೀನಿ ಕಣ. ಇವನು ನಮ್ ನಡೀತಾನೆ. ಹಾ ಸರ್ ನಾನು ಬರ್ತೀನಿ ಸರ್. ಆ ಸೆಲ್ ತಗೊಂಡ್ ಹಂಗ ಹೋಗಿ ನೀನು. ಕ್ಯಾರೆಕ್ಟರ್ ಮುಗಿತು ಹೋಗು. ಬನ್ನಿ ಬಾರ. ಸರ್ ಸ್ವಲ್ಪ ಹೆಲ್ಪ್ ಮಾಡಿ. ಸರ್ ಮನೆಗೆ ಬಂದಿರೋದು ಗೊತ್ತಿಲ್ಲದೆ ಗೊರಕೆ ಹೊಡಿತಾನಲ್ಲ ಇವನು. ಏನೇನೋ ನಿಂತ್ಕೊಂಡಲ್ಲ ಬರೇ ಪೊಲೀಸ್ ಆಗ್ಬೇಕು ಅಂತಾನೆ ಕನ್ವರ್ಸ್ತಾವನೆ. ಹೆವಿ ಡೆಡಿಕೇಶನ್ ಸರ್. ಬಾ 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 ಬಾ. ಒಳಗಡೆ ಏನಿದೆ? ಒಳಗಡೆ ಹೋಗಿ ನೋಡಿದ್ರಲ್ವಾ ಗೊತ್ತಾಗೋದು. ಕರೆದ್ರ ಇಲ್ವಲ್ಲ. ಹೌದಾ? ನಡಿ 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 ನಡಿ. ವಿಧಾನಸೌಧದ ಮುಂದೆ ಕಾಣಿಸುವ ಮೂರು ಸಿಂಹಗಳು ನ್ಯಾಯ, ನೀತಿ, ಧರ್ಮದ ಪ್ರತಿರೂಪ. ಸುಮ್ಮ ಹುಚ್ಚಾಗ್ಬಿಟ್ಟಾನ ಸರ್. ಅಲ್ಲಿ ನೋಡ್ಕೊಳ್ಳೋ. ಕಣ್ಣಿದ್ರೆ ನೋಡ್ಬೇಕು, ಗುರಾಯಿಸ್ಬಾರ್ದು ಮ್ಯಾನ್. ಇವನ್ ಯಾರು ಇವನಲ್ಲ? ಸರ್ ಎಲ್ಲೆಲ್ಲಿ ಏನೇನಿದೆ ನೋಡ ನಡಿ, ನೋಡ ನಡಿ. ಹುಚ್ಚುಚ್ಚು, ನನ್ನ ಹೆಂಡ್ತಿ ಇದೇ ಟೈಮಿಗೆ ಬರ್ಬೇಕಾ? ಇವ್ರು ಕದಿತಾವ್ರೆ, ಕದಿಲಿ ಕದಿಲಿ, ಕದ್ಮೇಲೆ ಓಡೋಗ್ತಾರಲ್ಲ, ಆಮೇಲೆ ಹಿಡಿತೀನಿ ಇವ್ರನ್ನ. ಏ ಬಾರಿ ಇಲ್ಲಿ. ರಾತ್ರಿ 1 ಗಂಟೆ ಆಗಿದೆ, ಗಾಗಲ ಶೋಕಿ ಮಾಡ್ತಿದ್ಯಾ ನೈಟು? ಶೋಕಿ ಅಲ್ಲ ರೀ, ಆಪರೇಷನ್ ಮಾಡ್ಕೊಂಡೆ. ಆಪರೇಷನ್ ಮಾಡಿಸ್ಕೊಂಡ್ಯಾ? 3 ಮಕ್ಳಾದ್ಮೇಲೆ ಆಪರೇಷನ್ ಮಾಡಿಸ್ಕೊಂತ ಹೇಳ್ದೆ ತಾನೇ ನಾನು? ಆಪರೇಷನ್ ಮಾಡ್ಕೊಂಡೆ, ಪೊರೆ ಬಂದಿತ್ತು. ಹೊರೆ ಪಾವಕ್ ಪೊರೆ ಬರೋದು ಕೇಳಿದೀನಿ. ಇದೇನೆ ಕಣ್ಣಿಗೆ ಪೊರೆ ಇದು? ಅವಾಗ ಅವಾಗ ಮಂಜು 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 ಮಂಜು, ಅವಾಗ ಅವಾಗ ಚಿಲ್ಲರ್ ಮಂಜು, ಲ್ಯಾಗ್ ಮಂಜು, ಗೊತ್ತಿತ್ತು ನನಗೆ. ಕಣ್ಣು ಆಪರೇಷನ್ ಆಗಿದೆ, ಕಣ್ ಕಾಣಿಸ್ತಿಲ್ಲ ಅಂದ್ರೆ ಬಾಯ್ ಬಂದಂಗ್ ಮಾತಾಡ್ತೀರಾ. ಆಯ್ತು ಹುಡು, ಸಿಟ್ ಮಾಡ್ಕೋಬೇಡ. ಈ ಮನೆಗೆ ಕಳ್ಳರ ಕಾಟ ಜಾಸ್ತಿ ಆಗ್ಬಿಟ್ಟಿದೆ ನೋಡು. 50 ಲಕ್ಷ ಇಟ್ಟಿದ್ದೀನಿ ಬೀರುಲಿ, 5 ಕೆಜಿ ಬಂಗಾರ ಇದೆ. ಆ ಕೀನ ದಿಮ್ ಕೆಳಗಿಟ್ಟಿದ್ದೀನಿ, ಹುಷಾರು. ಸುಸ್ಸು ಮಾಡ್ಕೊಂಡ್ ಬರ್ತೀನಿ ನಾನು, ಓಕೆನಾ? ದಿಮ್ ಕೆಳಗಡೆ ಕೀದಿ ಅಂತೆ. ಹೋಗು ಹೋಗು ಹೋಗು, ಅಯ್ಯಮ್ಗೆ ಹೆಂಗಿದ್ರು ಮಂಜು ಬಂತಂತೆ. ಹೊಟ್ಟೆ ಹೊಟ್ಟೆ ಹೊಟ್ಟೆ. ಏಯ್ ಕಳ್ಳ, ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುತ ಕೆಚ್ಚಿ ಕಾರ್ಗಳ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ. ಬನ್ರಿ, ಕೂತ್ಕೊಳ್ಳಿ, ಇನ್ನು ಹತ್ರ ಕೂತ್ಕೊಳ್ಳಿ, ನಂಗೊಂದು ಮುತ್ತು ಕೊಡಿ. ಎಲ್ಲಿ ಹೋಗ್ತಿದ್ದೀರಾ? ನೀನು ಪೊಲೀಸು, ಮೈ ಮೇಲೆ ಪ್ರಜ್ಞೆ ಇರ್ಲಿ. ಹೆಣ್ಮಕ್ಳು ಗೌರವ ಕೊಡೋದು ಗೊತ್ತಿಲ್ಲ ನಿಂಗೆ? ಸರ್
ಅಯ್ಯೋ ಹೋಯ್ತು ಸೊಂಟ. ಸರ್ ನಿಮ್ದು ಕರ್ತವ್ಯ ನಿಷ್ಠೆ ಬಾರಿ ಸೂಪರ್ ಆಗಿತ್ತು ಸರ್. ಒಂಚೂರು ಕಂಟ್ರೋಲ್ ಸಿಗ್ಲಿಲ್ಲ ಕಣ. ಯಾಕೆ ಕೂಕಂಡ್ ಏನೈತೆ? ಯಾಕೆ ಅಲ್ಲ ಮತ್ತೆ ಮುತ್ಕೊಡಿ ಅಂದ್ರೆ ನನ್ನ ಕೈ ಬಿಡ್ಸ್ಕೊಂಡು ಹೋಗ್ತೀರಾ? ತಪ್ಕೊಳ್ಳಿ ಅಂದ್ರೆ ಕೆಳಗಡೆ ಬೀಳ್ಸ್ತೀರಾ? ನಾನ್ ಎಷ್ಟು ಅಂತ ನಿಮ್ ಫೋರ್ಸ್ ಮಾಡ್ಲಿ? ಯಾರಿಗ್ ಫೋರ್ಸ್ ಮಾಡ್ದಮ್ಮ ನೀನು? ನಿಮ್ಗೆ ಮತ್ತೆ ಇನ್ಯಾರ್ಗೆ? ಏ ಹಲ್ಕ ನನ್ ಮಕ್ಕಳ ನೀವೇನ್ ಕದಿಯಕ್ ಬಂದಿದ್ರು? ನನ್ನ ಹೆಂಡತಿ ಜೊತೆ ಚಕ್ಕಂದ ಆಡಕ್ ಬಂದಿದ್ರು. ಪೊಲೀಸ್ ಕೆಲಸ ಸಿಗ್ಲಿ ನಿಮ್ಗೆಲ್ಲರಿಗೂ ಮಾಡ್ತೀನಿ. ಚಿನ್ನ ಅದು ಏನಾಯ್ತು ಅಂದ್ರೆ ಹೋಲ್ಬಿಡು, ಯಾಕೆ ಬೇಜಾರು ಮಾಡ್ಕೊಂತೀವಿ ಅಷ್ಟಕ್ಕೆ? ಹೋಗ್ರಿ, ನಂಗ್ ಮೂಡ್ ಹೊಟ್ಟೋಯ್ತು. ನಾನೇನ್ ಮಾಡ್ಲಿ ಈಗ? ಏನಾದ್ರು ಮಾಡ್ಕೊಂಡು ಸಾರಿ. ಸರಿ, ನಾನು ಇಲ್ಲೇ ಮಲ್ಗಿರ್ತೀನಿ. ಇದ್ರ ಕೆಳಗೆ 50,000 ಇಟ್ಟಿದ್ದೀನಿ ಟೇಬಲ್ ಕೆಳಗೆ. ಹುಷಾರು, ಬೆಳಿಗ್ಗೆ ಏನ್ರ ಕೊಡಿಸ್ತೀನಿ. ನಾನ್ ಬರೋಕಿನ್ ಮುಂಚೆನೆ ಯಾವನೋ ಕಳ್ಳ ನುಗ್ಬಿಟ್ಟವನಲ್ಲ. ಇಲ್ಲಿ ಕಳ್ಳನ್ಗೆ ಕಳ್ಳನೇ ಆಗೋದು. ಅವ್ನು ನಮ್ ಸಂಬಂಧಿಕರಿದ್ದಂಗೆ ಮೇಂಟೈನ್ ಮಾಡೋಣ. ತಗೋ 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 ತಗೋ. ಸರ್ ಅಲ್ಲ ರೀ, ಈಗ ಇಲ್ಲಿದ್ರೆ ಅಲ್ಲಿಂದ ಬರ್ತಾ ಇದ್ದೀರಾ? ನಾನು ಇಲ್ಲಿದ್ನ? ಇಲ್ಲ ಸರ್. ನಾವ್ ಈ ಮನೆಗೆ ಇನ್ಸ್ಪೆಕ್ಟರ್ PC ಬಂದಿದ್ದೀವಿ ಅನ್ನೋದ್ರ ಗೊತ್ತೇ ಇಲ್ವಲ್ಲ. ಸಿಗಾಕೊಂಬಿಟ್ಟವನ್ ಪ್ರಶಾಂತ್. ಇವ್ರಿಬ್ರು ಪೊಲೀಸ, ಏನಾದ್ರು ಗೊತ್ತಾದ್ರೆ ಹಾಕೊಂಡ್ ಕುಂಬಿಡ್ತಾರೆ. ಎಸ್ಕೇಪ್ ಆಗ್ಬಿಟ್ಟ. ನೋಡಕ್ ಒಳ್ಳೆ ಗಂಡ ಇದ್ದಂಗಿದೆಯಲ್ಲ. ನೀವು ಸಾರಿ ಸರ್ ಏನ್ ಸರ್ ನೀವು ನಮ್ಮನಿಗೆ ಸರ್ ನಾನು ಹಿಡಿದ್ಬಿಟ್ಟೆ ಸರ್ ನಾನು ಪೊಲೀಸ್ ಮಾಡಿ ಸರ್ ಕರೆಕ್ಟ್ ಟೈಮಿಗೆ ರೀ, ಏಟ್ ಟೈಮ್ ಕರೆಕ್ಟ್ ಆಗಿ ಹಿಡಿದ್ಬಿಟ್ಟು ಸರ್. ಕಂಗ್ರಾಟ್ಸ್. ಥ್ಯಾಂಕ್ ಯು ಸರ್. ಪೊಲೀಸ್ ಅದೇ ಆಗ್ತೀರಾ? ಬನ್ರಿ. ಅಲ್ಲ ಸರ್, ದುಡ್ಡು ಕೊಡ್ರಿ, ಅದು ದುಡ್ಡು ಕೊಡ್ರಿ. ಕೊಟ್ಬಿಡಿ ಸರ್. ಅವಾಗ ನಿಮ್ಗೆ ಕೊಟ್ನಲ್ಲ ಸರ್ ನಾನು ಎಲ್ಲ ದುಡ್ಡು ನಿಮ್ ಕೈ ಕೊಟ್ಟಿರೋದು. ಮುಚ್ಕೊಂಡು ದುಡ್ಡು ಕೊಡ್ತೀಯ ಬೇಕೇನ? ಆಟ ಆಡ್ತಿದ್ರೆ ACP ಫೋನ್ ಮಾಡಿ. ಸರ್. ಬೇಡ ಸರ್. ದುಡ್ಡು ತಗೊಂಡ ಏನೋ ಕೆಲಸ ಕೊಡ್ತೀನಿ ಅಂತ ಆಟ ಆಡ್ತಿದ್ರೆ ನೀವು. ಬೇಡ ಸರ್. ಪೊಲೀಸ್! ಆಯ್ತು ಸರ್, ಆಯ್ತು. ದುಡ್ಡು ಕೊಡಿ. PC ಸರ್ ಮೊನ್ನೆ ಆ ಮನೆಗೆ ಸೀಸ್ ಮಾಡಿದ್ವಲ್ಲ, ಅಮೌಂಟ್ ತಗೊಬಂದ್ ಕೊಡ್ರಿ ಅವ್ನಿಗೆ. ಆಯ್ತು. ದುಡ್ಡು ನನ್ನ ಮಗ ಎತ್ಕೊಂಡಂತ ಗೊತ್ತಾಗ್ತಾ ಇಲ್ವಲ್ಲ. ಸಾರಿ ಸರ್. ಈ ರೀತಿಯ ಮೋಸ ಎಲ್ಲ ಮಾಡಬಾರ್ದು ನೀವು. ಆಯ್ತು ಸರ್, ನೀವು ಸ್ಟೇಷನ್ಗೆ ಬನ್ನಿ ಸರ್, ಮಾತಾಡೋಣ. ಪ್ರಶಾಂತು, ಸೂಪರ್. ಸಾಕಾದಾಗ ಯಾಕೆ ಮಾಡಿದ? ಇದು 37ನೇ ಸ್ಟೇಷನ್. ನೆಕ್ಸ್ಟ್ ಬನಶಂಕರಿ ಸ್ಟೇಷನ್. ಓಕೆ, ನೀನೇ ಪೊಲೀಸ್ ಆಗಿ ಹೋಗು. ಆನ್ ಡ್ಯೂಟಿ ಸರ್. ಕಿತ್ತೋ ತರ ಮಾಡ್ತಿದ್ಯಾ ಪೊಲೀಸ್ ಆಕ್ಟಿಂಗ್ ನ. ನೀವು ಮಾಡಿ. ಅಟೆನ್ಷನ್ ಸರ್. ನೀನು ಕಿತ್ತೋ ತರ ಮಾಡ್ತಿದ್ಯಾ, ನಾನೇ ಪೊಲೀಸ್ ಆಗಿ ಹೋಗ್ತೀನಿ. ಅಟೆನ್ಷನ್ ಸರ್. ಯಾವ್ದಾದ್ರು ಪೊಲೀಸ್ ಸ್ಟೇಷನ್ ನಿಜವಾಗ್ಲೂ ಈ ತರ ನಡೆದು ಬಿಟ್ರೆ ಸೆಲೆಕ್ಷನ್ 100%. ಅದು ಈ ತರ, ಅದು ಇಷ್ಟು ಇನ್ನೋಸೆಂಟ್ ಆಗಿ. ಅಯ್ಯೋ ಇನ್ನೊಂದ್ಸಲಿ ಮಾಡು. ಯಾವ ಇನ್ನೋಸೆಂಟ್ ಗಳಂಗ್ ಮಾಡ್ತಾರೋ ನೋಡಿಲಿ ಪ್ರಶಾಂತ ಎಷ್ಟು ಇನ್ನೋಸೆಂಟ್. ಯಾರು ಅವನಂಗ್ ಮಾಡ್ತಾನ? ನೋಡಿ ಪ್ರಶಾಂತ್ ಮಕ್ಕ ನೋಡಿ, ಝೂಮ್ ಹಾಕಿ ಮಾಡೋ. ನಾವು ಗಾಳಿ ಪಟಲ್ ಕಳೆದೋಗಿರೋ ಹಂದಿ ಅಂತ ಕಾಣ್ತದೆ. ಝೂಮ್ ಹಾಕಿ ಇನ್ನೊಂಚೂರು ಮಾಡಿ, ನೀವು ಇನ್ನೋಸೆಂಟ್ ಮಾಡು. ಏನಿವೆ ಕೋಮಲ್ ಸರ್, ಹೇಗಿತ್ತು ಈ ಒಂದು ಕಳ್ಳ ಪೊಲೀಸ್ ಆಟ? ನಮ್ಮ ಶಿವು ಅವ್ರು ಎಷ್ಟು ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಮಾಡಿದ್ರು ಅಂದ್ರೆ, ಆ ಒಂದೇ ಫ್ಲೋ ಅಲ್ಲಿ ಒಂದು ದೊಡ್ಡ ಡೈಲಾಗ್ ಹೇಳಿದ್ರಲ್ಲ, ಅದಕ್ಕೆ ನಿಜಕ್ಕೂ ಹ್ಯಾಟ್ಸ್ ಆಫ್. ಚಾನ್ಸ್ಲೆಸ್ ಅದು. ನಮ್ಮ ಮಂಜು ಅವರು ಮತ್ತೆ ನಂದೀಶ್ ಅವ್ರ ಕಾಂಬಿನೇಷನ್ ಹ್ಯಾಟ್ಸ್ ಆಫ್.
ಮತ್ತೆ ಪ್ರಶಾಂತ್ ಅವರು ನೀವು ಡೇ ಬೈ ಡೇ ನಿಜಕ್ಕೂ ನಿಮ್ಮ ಫೋಕಸ್ ಎಲ್ಲಾರ ಫೋಕಸ್ ನಿಮ್ಮ ಮೇಲೆ ಬರೋ ತರ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೀರಾ. ತುಂಬಾ ಚೆನ್ನಾಗಿದೆ. ನಿಮ್ಗೆ ಕೊಟ್ಟಿರೋಂತ ಅವಕಾಶನ ಚೆನ್ನಾಗಿ ಇಟ್ಟಿಸ್ಕೊಂಡ್ರೆ ನನ್ನ ಸೈಡ್ ಇಂದ ಇದಕ್ಕೆ 100/100. ಈಗ ಸದ್ಯಕ್ಕೆ ಈ ಒಂದು ಕಳ್ಳ ಪೊಲೀಸ್ ಆಟದ ಬಗ್ಗೆ ನಮ್ಮೆಲ್ಲರ ಕರ್ನಾಟಕದ ಪೊಲೀಸ್ ಹಾಗೂ ಕರ್ನಾಟಕದ ಕಳ್ಳ ಸಾಧು ಮಹಾರಾಜರು ಏನ್ ಹೇಳ್ತಾರೆ ಕೇಳೋಣ. ಆ ತರ ಕಳ್ಳ ಆ ಕಳ್ಳತನದಲ್ಲೂ ಒಂದು ಮಳ್ಳ. ಸರ್ ನೀವು ನೀವು ನಾನ್ ಬರೀ ಕಳ್ಳ ಅಲ್ಲ, ಹೌದಾ ಮಲ್ಲ. ಸರ್ ಸುಳ್ಳ ಇಲ್ವೇ ಇಲ್ಲ, ಬರೀ ಮಳ್ಳ. ರವಿಚಂದ್ರನ್ ತರ. ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಈ ಸ್ಕಿಟ್ ಅಲ್ಲಿ ಮಿಸ್ಟರ್ ಶಿವು. ಕಷ್ಟ ಅದು. ಆತರಲ್ಲ ಒಂದೇ ಇದ್ರಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ರೆ ಕಷ್ಟ. ಇವು ಎಲ್ಲಾ ಕ್ಯಾರೆಕ್ಟರ್ ಮಾಡ್ತಿರಲ್ಲ ಶಿವು. ಆಮೇಲೆ ತುಂಬಾ ಪ್ರೊಫೆಷನಲ್ ಇವು ಅಲ್ವಾ. ನಿಜವಾಗ್ಲು ನಿಮ್ಮನ್ನ ಗಿಲಿ ಈ ವೇದಿಕೆಯಲ್ಲಿ ನಾನು ತುಂಬಾ ಹೆಮ್ಮೆ ಅನ್ಸುತ್ತೆ. ನೀವು ಶಿವು ಇರೋದು ಮಾತ್ರ ಅಯ್ಯಪ್ಪ ಎಕ್ಸ್ಟ್ರೀಮ್ ಅಂತ ಹೇಳಕ್ ಬರಲ್ಲ, ನೀವು ಪರ್ಫೆಕ್ಟ್ ಅಂತ ಹೇಳ್ಬೋದು. ಮಿಸ್ಟರ್ ಪರ್ಫೆಕ್ಟ್ ಅಂದ್ರೆ ಅವ್ರೇನೆ. ಆ ಕ್ಯಾರೆಕ್ಟರ್ಗೆ ಆ ಮ್ಯಾನರಿಸಮ್ ಹೆಂಗಿರ್ಬೇಕು. ಆಕ್ಚುಲಿ ಆ ಸಿನಿಮಾದಲ್ಲಿ ಕೋಮಲ್ ಒಂದೇ ಶಾರ್ಟ್ ಅಲ್ಲಿ ಮಾಡಿದ್ ನಾನು ಆ ಡೈಲಾಗ್. ಒಂದೇ ಶಾರ್ಟ್. ಯಾಕೆಂದ್ರೆ ಅವರು ಡೈರೆಕ್ಟರ್ ಹಾಗೆ ಬರದೇ ಹೋದ್ರೆ ಬಿಡಲ್ಲ. ಅಂದ್ರೆ ಹೀಗೆ ಬರಬೇಕು ಅಂತ ಒಂದು ಫೋಕಸ್ ಇರೋಂಥ ಕೆ ವಿ ರಾಜು ಡೈರೆಕ್ಟ್ರು. ಅಮಿತಾಬ್ ಬಚ್ಚನ್ ಸಿನಿಮಾ ಕೂಡ ನಿರ್ದೇಶನ ಮಾಡಿರೋಂಥ ಮಹಾನ್ ದೊಡ್ಡ ಡೈರೆಕ್ಟರ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ನೀವು ತಗೊಂಡ್ರೆ 350 ಅಡಿ ಶಾರ್ಟ್ ಅದು. 400 ಅಡಿ ಕ್ಯಾನ್ಗೆ 50 ಅಡಿ ಕಮ್ಮಿ. ಒಂದು ಶಾರ್ಟ್ ಅಲ್ಲಿ ಮಾಡಿದ್ದೀನಿ. ಅದು ಹೆಂಗಿತ್ತು ಡೈಲಾಗ್ ಅಂದ್ರೆ, ನೀವೆಲ್ಲ ಲುಚ್ಚಾಗಳು ಬಚ್ಚಾಗಳು 1947ರಿಂದ 2024 78 ಫ್ರೀಡಮ್ ನ ಯಾವನ ಗಂಟು ತಂದ್ಕೊಟ್ಟ, ಅದನ್ನ ನೀವು ಗಾಗಳ ತರ ಉಪಯೋಗಿಸ್ಕೊಂತ ಕೊಲೆ ಸುಲಿಗೆ ಅತ್ಯಾಚಾರಗಳನ್ನ ಮಾಡಿ ಸ್ವಚ್ಛವಾಗಿದ್ದ ನಮ್ಮ ದೇಶನ ತಿಪ್ಪೆಗೊಂಡು ಮಾಡಿ ಪರಪರ ಅಂತ ಕೇಳ್ಕೊಂತ ಬೌ ಅಂತ ಪಡ್ಕೊಂತ ಇರಲ್ಲೋ ಬಾಲ್ಸ್. ನೀವು ಈ ರೀತಿ ನಮ್ಮ ದೇಶಕ್ಕೆ ಬಗ್ನಿ ಕೊಟ್ಟ ಇಡ್ತೀರಾ ಅಂತ ಗೊತ್ತಿದ್ರೆ ಆ ಬ್ರಿಟಿಷರವ್ರನ್ನ ಇಲ್ಲೇ ಉಳಿಸ್ಕೋಬೋದಿತ್ತು. ಯಾಕೆ 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 ಅವ್ರ ಊಟಕ್ಕೇನು ಕಮ್ಮಿ ಇತ್ತು, ಬೆಳ್ಳಗ್ ಬೇರೆ ಇತ್ತು. ಇದಂಗೆ ನಮ್ಮ ಸಾಧು ಮಹಾರಾಜ್ಗೆ ಸೂಪರ್ ಸರ್. ಇದು ಅದ್ರ ಡೈಲಾಗ್. ನಾನು ಶಿವು ಬಂದು ಅಷ್ಟು ಪಾಪ ಕೇಳ್ಕೊಂತ ಇದ್ದಾಗ ನನಗೆ ಕೆ ವಿ ರಾಜು ಸಾರಿಗಿಂತ ನಮ್ಮ ತಂದೆ ನೆನಪು ಬಂದ್ಬಿಟ್ರು. ನಮ್ಮಪ್ಪ ದೊಡ್ಡ ಆಫೀಸರ್ ಆಕ್ಚುಲಿ. ಒಂದು ಕ್ಲಾತ್ ಎಕ್ಸಾಮ್ ಅವರು ಬಿರ್ನಿ ಮಿಲ್ಲಲ್ಲಿ ಆ ಕೆಲಸನ ಈ ಪಿಟೀಲು ನುಡಿಸೋ ಅಭ್ಯಾಸ ನಮ್ಮ ಅಪ್ಪನಿಗೆ. ಮ್ಯೂಸಿಕ್ ತುಂಬಾ ಇಂಟ್ರೆಸ್ಟ್ ಅಂತ ಹೇಳ್ಬಿಟ್ಟು ಕಾಲಲ್ಲಿ ಒದ್ದು ಬಿಟ್ಬಿಟ್ರು ಆ ಕೆಲಸನ. ಶಿವು ಏನು ಹೈಟ್ ಇದ್ದಾರೋ ಅಷ್ಟೇ ಹೈಟ್ ನಮ್ಮಪ್ಪ. ಅವ್ರಿಗಿಂತ ಸ್ವಲ್ಪ ಹಿಂಗಿದ್ರು ನಮ್ಮ ನಂದೀಶ್ ಹೈಟ್. ಅವಾಗ ಪಾಸ್ ಮಾಡಲೇಬೇಕು ಪೊಲೀಸ್, ಯಾಕೆಂದ್ರೆ ಜೀವನ ಏನೋ ಒಂದು ಮಕ್ಕಳನ್ನ ಸಾಕ್ಬೇಕಲ್ಲ ಅಂಥೇಳಿ ಶೂಗೆ ಅದೇನು ಲೆದರ್ದು ಇದು ಚಪ್ಪಲಿ ಒಲೆಯವ್ರು ಇರ್ತಾರಲ್ಲ ಅವ್ರ ಹತ್ರ ಹೋಗಿ ಕೆಳಗೊಂದು ಸೋಲು ದೊಡ್ಡದು 1 ಇಂಚು ಅದ್ರ ಮೇಲೆ ಶೂಸ್ ಒಳಗೆ ಒಂದು ಸೋಲ್ ತರದು ಎಕ್ಸ್ಟ್ರಾ ಸೋಲ್ ಬರ್ತದೆ ಗೊತ್ತಾ, ಆ ತರ ಸೋಲಲ್ಲಿ ಹಾಕೊಂಡು ಹೋಗಿ ನಿಂತು ಕರೆಕ್ಟಾಗಿ 5.5 ಅಡಿ ಬಂದಿದ್ರಂತೆ. ಆವಾಗ ಅವ್ರಿಗೆ ಪೊಲೀಸ್ ಕೆಲಸ ಅಂದ್ರೆ ಬರೀ ವೈಲಿನ್ ನುಡ್ಸಕ್ಕೆ ಈ ಸರ್ಕಲ್ ಅಲ್ಲಿ ಪೊಲೀಸ್ ಆರ್ಕೆಸ್ಟ್ರಾ ಅಂತ ನುಡ್ಸೋರು, ಅಲ್ಲಿಗೆ ಮಾತ್ರ ಇಟ್ಕೊಂಡಿದ್ರು. ಹಾಗೆ ಶಿವನ್ ನೋಡಿದಾಗ ಅಷ್ಟು ನಮ್ಮಪ್ಪ ಕೆಲಸದಲ್ಲಿ ಅಷ್ಟೇ ಪ್ರಾಂಪ್ಟು. ಅವ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಓವರ್ ಆಲ್ ಈ ಎಪಿಸೋಡ್ ಬಹಳ ಇಷ್ಟ ಆಗೋಯ್ತು ನನಗೆ ನಿಜವಾಗ್ಲೂ. ಥ್ಯಾಂಕ್ ಯು ವೆರಿ ಮಚ್. ಇನ್ನ ಈ ಒಂದು ಇದೇನಿದೆ ಅದನ್ನ ಅವರೇ ಹೇಳ್ಬೇಕು ಅಂತ ಅವ್ರನ್ನೇ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ನೀವು ಇದ್ರ ಬಗ್ಗೆ ಒಂದು 2 ಅದನ್ನ ಹೇಳ್ಬೇಕು ಅಂತ ಕೇಳ್ಕೊತೀನಿ. ಮಂಜಣ್ಣ, ನನ್ಗೇನ್ ಗೊತ್ತಾ, ಯಾವಾಗ್ಲೇನೆ ನನ್ಗೆ ಇವಾಗ ಸ್ಕ್ರಿಪ್ಟ್ ಕೊಟ್ಟಾಗ ಯಾವ ಸ್ಕಿಟ್ ಅಲ್ಲಿ ಯಾರ್ಯಾರು ಇದಾರೆ ಅಂತ ಗೊತ್ತಾಗುತ್ತಲ್ವಾ. ಮಂಜಣ್ಣ ಇದಾರೆ ಅಂತ ಅನ್ಸಿದ್ರೆ ಒಂದ್ ಸ್ಕಿಟ್ಗೆ ಮಂಜು ಅಂತ ಒಬ್ಬ ಕಲಾವಿದ ಸಾಕು. ಆ ಸ್ಕಿಟ್ ಅಲ್ಲಿ ಯಾವುದೇ ತರದ ಒಂದು ಪಾತ್ರ ಕೊಟ್ರು ಲೀಲಾಜಲವಾಗಿ ಆಕ್ಟ್ ಮಾಡೋದ್ರಿಂದ ಮಂಜು ಇರುವಂತ ಸ್ಕಿಟ್ ಯಾವಾಗ್ಲೂ ಸೂಪರ್ ಆಗೇ ಬರುತ್ತೆ. ನನಗೆ ಒಂದು ಸರ್ಪ್ರೈಸಿಂಗ್ ಅನ್ಸಿದ್ದು ಮಂಜು ಇರುವಂತ ಸ್ಕಿಟ್ ಅಲ್ಲಿ ಶಿವು ಅವ್ರು ಬಂದು ಏನ್ ಮಾಡ್ತಾರೆ ಅಂತ. ಇದರಲ್ಲಿ ಹೀರೋ ಶಿವುನ ಮಂಜು ಅವರ ಅಂತ, ಬಟ್ ಆಕ್ಟಿಂಗ್, ಟೈಮಿಂಗ್, ಮ್ಯಾನರಿಸಮ್, ಪ್ರಯತ್ನ, ಎನರ್ಜಿ, ಹೊಸತನ, ಶಿವು ಹ್ಯಾಟ್ಸ್ ಆಫ್ ಟು ಯು.
ಶಿವರ್ಗಿರುವಂತಹ ಕಲೆ ಕೇವಲ ಗಿಚ್ಚಿಗಿಲಿಗಿಲಿಗೆ ಮಾತ್ರ ಸೀಮಿತ ಆಗಬಾರ್ದು. ನಿಮ್ಮಲ್ಲಿರುವಂತಹ ಪ್ರತಿಭೆ ನಿಜಕ್ಕೂ ಹಂಚುವಂತ ಅರ್ಹತೆ ಇರುವಂತ ಶ್ರೀಮಂತಿಕೆಯ ಕಲಾವಿದ ನೀವು ಅಂತ ನನ್ಗನ್ಸುತ್ತೆ. ದಯವಿಟ್ಟು ಒಂದು ಆಕ್ಟಿಂಗ್ ಸ್ಕೂಲ್ನ ಓಪನ್ ಮಾಡಿ ನಿಮ್ಮಲ್ಲಿರುವಂತ ಕಲೆಯನ್ನ ಇನ್ನೂ 10 ಜನ ಕಲಾವಿದರು ಬೆಳೆಯೋ ಹಾಗೆ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಶಿವು, ಅಷ್ಟು ಒಳ್ಳೆ ಕಲಾವಿದ ನೀವು. ಆಲ್ರೆಡಿ ಮಾಡ್ತಾ ಇದ್ದಾರೆ. ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸ್. ಇಟ್ ವಾಸ್ ಅನ್ ಲರ್ನಿಂಗ್ ಪ್ರಾಸೆಸ್. ನೀವು ಯಾವಾಗಲೇ ಬಂದ್ರೂ ನಾವು ಕಮೆಂಟ್ ಮಾಡಬೇಕು ಅಂತ ನೋಡ್ತಾ ಇರಲ್ಲ ಶಿವು, ನೀವು ಆಕ್ಟ್ ಮಾಡುವಾಗ ಏನಾದರೂ ಕಲಿಯೋಕ್ಕಾಗುತ್ತಾ ಅಂತ ನೋಡ್ತಾ ಇರ್ತೀನಿ. ಅಷ್ಟು ಅದ್ಭುತವಾದಂತ ಕಲಾವಿದ ನೀವು. ಇಟ್ ವಾಸ್ ಬ್ರಿಲಿಯಂಟ್ ಅಂಡ್ ಬ್ರಿಲಿಯಂಟ್. ಮಂಜಣ್ಣ, ನೀವಿಬ್ರು ಮೆಂಟ್ರಲ್ವಾ ಇದರಲ್ಲಿ? ಆಕ್ಚುಲಿ ಅವ್ನು ಇನ್ನೋಸೆಂಟ್. ಜನರಿಗೆ ಒಂದ್ ಕಳ್ಳ ಅಂತ ಗೊತ್ತಾಗ್ಬೇಕು ಅಂತ ಕುರುಪಲ್ಲ ಹಾಕೊಂಬಂದಿ ಅಂತ. ಹೌದಾ? ನಾನೇ ಯೂನಿಕ್ ಆಗಿ ಇಲ್ಲಿ ಅಂತ ಮಾಡ್ಕೊಂಡ್ ಎಲ್ಲಿ ಕಾಣ್ತಾನೆ ಇಲ್ವಲ್ಲ ಪ್ರಶಾಂತ್? ಬ್ಲಾಕ್ ಇದ್ರ ಮೇಲೆ ಕಾಣಿಸ್ತಾ ಇಲ್ಲ, ವೈಟ್ ಕುರು. ದಿಸ್ ವಾಸ್ ಅಮೇಝಿಂಗ್. ಈ ಅಮೇಝಿಂಗ್ ಪರ್ಫಾರ್ಮೆನ್ಸ್ಗೆ, ಶಿವು ಅವರ ಆಕ್ಟಿಂಗ್ಗೆ, ಮಂಜು ಅವರ ಟೈಮಿಂಗ್ಗೆ ನಾವೇನ್ ಟೈಮ್ ಮಾಡದೆ ಕೊಡ್ಬೇಕು. ಗೋಲ್ಡನ್ ಗೆಲೆ. ಜಡ್ಜಸ್ ಆಕ್ಚುಲಿ ಇವತ್ತು ಏನು ಅಂದ್ರೆ ನನಗೆ ಬಹಳ ಖುಷಿ ಆಗ್ತಾರೆ. ನಮ್ಮ ಗಿಚ್ಚಿಗಿಲಿಗಿಲಿ ಟೀಮ್ ಅಲ್ಲಿ ಒಬ್ರಿಗಿಂತ ಒಬ್ರು ಮಿಮಿಕ್ರಿ ಆರ್ಟಿಸ್ಟ್ ಗಳು ಬೆಳಿತಾನೆ ಇದ್ದಾರೆ. ಮಿಮಿಕ್ರಿ ಯಾರ್ಯಾರಿಗೆ ಬರುತ್ತೆ ಇಲ್ಲಿ ಕೈ ಎತ್ತಿ? ಏನ್ ಮಿಮಿಕ್ರಿ ಮಾಡ್ತೀಯ ನೀನು? ಎಲ್ಲಾ ಮಾಡ್ತೀನಿ ಸರ್. ಎಲ್ಲಾ ಮಾಡ್ತೀಯ. ನೆಕ್ಸ್ಟ್ ನಂದೀಶ್, ಏನಿದೆಯೋ ಅದೆತ್ತು. ಮಂಜು, ನೀನ್ ಮಾಡ್ತೀಯ? ನನಗ್ ಬರಲ್ಲ ಹೇಳಿ ಎತ್ತಿಸ್ತಾರ. ಕರಿ, ಎರಡೂ ಕೈ ಅಪ್ಪ. ಓಕೆ, ಯಾರ್ಯಾರು ಮಿಮಿಕ್ರಿ ಮಾಡ್ತೀವಿ ದಯವಿಟ್ಟು ಅವ್ರು ಮಾತ್ರ ವೇದಿಕೆ ಮೇಲೆ ನಿಂತ್ಕೊಳ್ಳಿ. ಮಿಕ್ಕರೆಲ್ಲ ಹೋಗ್ಬಿಟ್ಟು ಬನ್ನಿ. ಜಜಸ್, ಇಡೀ ಕರ್ನಾಟಕಕ್ಕೆ ಸವಾಲ್ ಹಾಕುವಂತ ಮಿಮಿಕ್ರಿ ಆರ್ಟಿಸ್ಟ್ಗಳು ನಮ್ಮಲ್ಲಿದ್ದಾರೆ. ನಿಮ್ಗೆ ಇಷ್ಟ ಬಂದವ್ರು ಮಿಮಿಕ್ರಿ ಕೇಳ್ಬೋದು. ಬೆಸ್ಟ್ ಯಾರು ಅಂತ ನೀವೇ ಸೆಲೆಕ್ಟ್ ಮಾಡಿದ್ರೆ ಅವ್ರಿಗೆ ಒಂದು ದೊಡ್ಡ ಚೆಕ್ ಇವತ್ತು ಸಿಗ್ತಾ ಇದೆ. ಸರ್ಪ್ರೈಸ್. ಎಸ್, ಯಾರ ಕೈಲಿ ಮಾಡಿಸ್ಬೋದು? ಯಾವ್ದು ಬೇಕು? ಈ ಕಡೆಯಿಂದ ಬರೋ ಹಾಗಿದ್ರೆ ತುಕಾಲಿ ಅವರೇ, ಕಲ್ಪನಾ ಅವ್ರ ತರ. ಹತ್ತರಲ್ಲಿ 5 ನಾನೇ ತೆಗೆದು ಬಿಡಿದೀನಿ ಬೇಡ ಅಂತ. ಇನ್ನು ಉಳಿದಿರೋ 5ರಲ್ಲಿ ಎಷ್ಟು ಕೊಡ್ಬೋದು? ಒಂದು ಕೋಮಲ್ ಸರ್ ಒಂದು ಕೊಡಿ ಅಂತ ಹೇಳ್ತಾವ್ರೆ. ಹಾಗಾಗಿ ಮುಗಿಸ್. ನೆಕ್ಸ್ಟ್ ನಮ್ಮೆಲ್ಲರ ಪ್ರೀತಿಯ ಕರಿಬಸು ಗೊಬ್ಬರಗಾಲನ್ ಕರಿಬ. ಕೋಮಲ್ ಸರ್ ಯಾರ್ದು ಮಾಡ್ಬೇಕು? ಟೈಗರ್ ಪ್ರಭಾಕರ್. ಮೈಯೊಳಗ್ ಫಸ್ಟ್ ತಗೋ. ಉಸಿರು ಕಟ್ತಾ ಇದೆ ನನ್ಗಲ್ಲಿ. ಕೈ ತುತ್ತು ಕೊಟ್ಟವಳೆ ಐ ಲವ್ ಯು ಮೈ ಮದರ್ ಇಂಡಿಯಾ. ಹಾ, ಇಷ್ಟ ಹೇಳಿ ಸಾಕು ಡೈಲಾಗ್. ಇದನ್ನ ಪ್ರಭಾಕರ್ ಅಷ್ಟೇ. ಕೈ ತುತ್ತು ಕೊಟ್ಟೋಳು ಮದರ್ ಇಂಡಿಯಾ. ಐ ಲವ್ ಯು ಮೈ ಮದರ್ ಇಂಡಿಯಾ. ಕೈ ತುತ್ತು ಕೊಟ್ಟೋಳು I love you my mother India. ಕೈ ತುತ್ತು ಕೊಟ್ಟೋಳು ಮದರ್ ಇಂಡಿಯಾ. ಐ ಲವ್ ಯು ಮದರ್ ಇಂಡಿಯಾ. ನಿಮ್ಮ ಅಂಕಗಳು ಪ್ಲೀಸ್. ನೆಕ್ಸ್ಟ್ ಮುಂದೆ ಅದ್ಭುತವಾದ ಕಲಾವಿದ ಲ್ಯಾಗ್ ಮಂಜು.
ಚಾಲೆಂಜ್ ಸರ್, ಚಾಲೆಂಜ್ ಕೊಡ್ಬೇಕು ಸರ್. ಚಾಲೆಂಜಿಂಗ್ ಸ್ಟಾರ್ ಮಾಡಿ ನೋಡೋಣ. ಸರ್ ಹೆಲ್ಪ್ ಮಾಡ್ಲಾ? ಹಾ, ಹೇಳಿ ಅಕ್ಕ. ಡೆವಿಲ್ದು ಒಂದು ಪ್ರೋಮೋ ಬರ್ತಾ ಇದೆ ನೋಡು. ಈಗ ನಮ್ಮ ಮನೆಯಲ್ಲೊಂದು ಪುಟ್ಟ ಮಗುವಿರುವುದು, ಪಾಪವಿರುವುದು. ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪು ಇರುವುದು, ಎತ್ತಿಕೊಂಡು ಎತ್ತಿಕೊಳ್ಳಲು ಹೋದರೆ ಅದಕ್ಕೆ ಕೋಪ ಬರುವುದು. ಎತ್ತಿಕೊಳ್ಳಲು ಹೋದರೆ ಅದಕ್ಕೆ ಕೋಪ ಬರುವುದು. ಹನುಮಂತರಾಯಪ್ಪನ್ ಮಾಡೋ ಇಲ್ಲ ಇರೋ. ಅಯ್ಯೋ ತಗಡೆ. ಏ ಕ್ಯಾಡ್ಬರೀಸ್, ಆನೆ ನಡೆದಿದ್ದೆ ದಾರಿ. ಡೆವಿಲ್. ಯಾವ್ದಕ್ಕೆ ಯಾವ್ದು ಇಲ್ಲ, ಮಾರ್ಕ್ಸ್ ಕೊಡಕ್ ಮುಂಚೆ ಇನ್ನು ಮುಂದೆ ಬಾ ಸೆಂಟ್ರಿಗೆ. ಇದನ್ನೇ ಅಣ್ಣ, ಕ್ಯಾಡ್ಬರಿ ಸ್ಲೋ ಆಗಿ ಹೇಳು. ಏ ಕ್ಯಾಡ್ಬರೀಸ್, ಆನೆ ನಡೆದಿದ್ದೆ ದಾರಿ, ಆನೆ ನಡೆದಿದ್ದೆ ದಾರಿ. ನಮ್ಮನೆ ದೇವ್ರು ಆಂಜನೇಯ, ನಮ್ಮನೆ ದೇವ್ರು ಆಂಜನೇಯ. ಎತ್ತಿದ್ರೆ ಗದೆ, ಎತ್ತಿದ್ರೆ ಗದೆ, ಇಳಿಸಿದ್ರೆ ಒದೆ. ಸರ್ ಆಕ್ಚುಲಿ ಇಲ್ಲ ನಾನು ನಿಜವಾಗ್ಲೂ ಬಂತು ಒಂದ್ ಸ್ವಲ್ಪ. ಅಲ್ಲ, ಮಾರ್ಕ್ಸ್ ನನ್ ಕೊಡಿ ಅಂತ ಕೇಳ್ತಾ. ಮಂಜು, ಎಷ್ಟು ಮಾರ್ಕ್ಸ್ ಕೊಡ್ತೀವಿ ಸರ್ಗೆ? ಸಾರ್ 100 ಹಾ, ಸರಿ. ಎಕ್ಸಾಮ್ ಇರೋದೇ 10ಕ್ಕೆ. 10ಕ್ಕೆ ಎಷ್ಟು? 10 ಅಷ್ಟು ಬೇರೆ ಯಾರು ಕೊಡ್ತೀವಿ? ಮುಸುರಿ ಕೃಷ್ಣಮೂರ್ತಿ. ಅಯ್ಯೋ, ಅದೇ ಡೈಲಾಗ್ ಅವ್ರದ್ದು. ಮೆಂಟರ್ಸ್ ಗಳೆಲ್ಲ ಕೇಳ್ಕೊಳ್ರಪ್ಪ. ಜಡ್ಜಸ್ ಗಳು ಹೇಳ್ತಾವ್ರೆ ಚೂರ್ ಕ್ಯಾರೆಕ್ಟರ್ ದೊಡ್ಡದು ಬರೀರಿ ಅಂತ. ನಮ್ ತಾವನು ಸ್ವಲ್ಪ ಟ್ಯಾಲೆಂಟ್ ಇದೆ, ಮಾಡ್ತೀವಿ. ಪರ್ಸನಲ್ ಆಗೋಯ್ತು. ಇನ್ನೆಲ್ಲ ಸರಿ ಹೇಳೋಣ. 0.5 ಅಷ್ಟೇ. ಸುದ್ದಿ ಮೇಡಮ್, ಇವನ್ಗೆ ಯಾವ್ದು ಮೇಡಮ್? ತುಂಬಾ ಈಸಿ ಕೊಡಿ ಮ್ಯಾಮ್. ಇಲ್ಲ, ನನಗೆ ಅವ್ರ ಆಕ್ಟಿಂಗ್ ತುಂಬಾ ಇಷ್ಟ, ಅವರ ಕಾಮಿಡಿ ನನಗೆ ತುಂಬಾ ಇಷ್ಟ. ಜಗ್ಗೇಶ್ ಅವರು. ಸಾಂಗಿನ ಸ್ಟಾರ್ಟ್. ಇಲ್ಲ, ಅಂತೂ 6 ಜನ ಆಕ್ಟ್ ಮಾಡಿದ್ರಪ್ಪ. ಲಾಸ್ಟ್ ಬರ್ಬೋದು ನಂದೀಶ ಮೇಡಮ್. ಯಾವ್ದು ಇವನಿಗೆ? ಉಪೇಂದ್ರ ಅವರು. ಈ ಕೊಂಡಿ ಎಂಬುದು ಕನಕನ ಅಲ್ಲ, ಬಕಾಸುರ ಭೋಜನ. ಈ ಕೊಂಡಿ ಎಂಬುದು ಕನಕನ ಕಿಂಡಿ ಅಲ್ಲ, ಬಕಾಸುರ ಭೋಜ ಭಕ್ಷ ಭೋಜಗಳ ಬಂಡಿ. ನೆನ್ಪು ಮಾಡ್ಕೊಂಡು ಹೇಳಿ ಪರಲ್ಲ. ಇಲ್ಲ, ಇವನ್ ಕಣದಲ್ಲೂ ಇರೋದು ದುನಿಯಾ ವಿಜಯ್ ಅವರು. ದುನಿಯಾ ವಿಜಯ್ ಅವ್ರದೇ ಮಾಡ್ಬಿಡಪ್ಪ. ಗೀಗೆ, ಶೋಕಿಗೆ, ತಿರ್ಬೋಕಿಗೆ ಫಿಲ್ಮ್ ಮಾಡ್ದವನಲ್ಲ, ಗತ್ತಿಗೆ, ಗಾಂಭೀರ್ಯಕ್ಕೆ, ಗಜ ಗಾಂಭೀರ್ಯಕ್ಕೆ ಫಿಲ್ಮ್ ಮಾಡ್ದವ್ ಸಾಲಗ. ಆಕ್ಚುಲಿ ಉಪೇಂದ್ರ ಅವ್ರದ್ದೇ ಸ್ವಲ್ಪ ಟ್ರೈ ಮಾಡಿದ್ರೆ ಬಂದಿರೋದು. ಲಾಸ್ಟ್ ಅಲ್ವಾ? ಎಲ್ಲಾರ್ದು ಆಯ್ತಲ್ಲ? ಎಲ್ಲಾರ್ದು ಆಯ್ತು ಒಂದೇ. ಎಸ್. ಅವ್ರಿಗೆ ಅವಾಗ್ಲೇ ಪಾಪ ಮಾಡ್ಲಿಲ್ಲ, ಅಲ್ಲಿ ಕಚ್ಕೊಂಡು ತಿರ್ಗಾ ಅವ್ರದೇ ಮಾಡ್ಬಿಟ್ಟು. ಶಂಕರ್ ನಾಗ್. ಎಸ್, ಶಂಕರ್ ನಾಗ್. ನೋಡಿ ಸರ್, ಹಾ, ನನಗೆ ಆಸ್ತಿ ಅಂತ ಇರೋದು, ಜಡ್ಜಸ್ ನೋಡ್ಕೊಂಡು ಹೇಳಿ ಸರ್. ನೋಡಿ ಸರ್, ನನಗೆ ಆಸ್ತಿ ಅಂತ ಇರೋದು ಒಂದು ಟ್ರಂಕು, 4 ಜೊತೆ ಬಟ್ಟೆ. ನೀವು ನನ್ನ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ರು, ಯಾವುದೇ ಸ್ಟೇಷನ್ ಹಾಕಿದ್ರು, ನಾನು ನಿಯತ್ತಾಗಿ ಕೆಲಸ ಮಾಡ್ತೀನಿ ಸರ್. ನಾನು ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ದ್ರೋಹ ಮಾಡಿಲ್ಲ. ಕೊನೆವರೆಗೂ ಕರ್ನಾಟಕದಲ್ಲಿ ಹೋಗ್ತೀನಿ. ಎಲ್ಲಾರ್ಗಿನ ಬೆಟರ್. ಸರ್ ಸರ್ ಅಂಕಗಳು? ಅಂಕಲ್ 7 ಕೊಡ್ಬೋದು. 7. ಶಿವು ಅವರು 7 ಅಂಕಗಳನ್ನ ಪಡ್ಕೊಂಡು ಈ ಒಂದು ಮಿಮಿಕ್ರಿ ಕಾಂಟೆಸ್ಟ್ ಅಲ್ಲಿ ವಿನ್ ಆಗಿದ್ದಾರೆ. ಇವ್ರಿಗೆ ಕಲರ್ಸ್ ಕನ್ನಡ ಪ್ಯಾಂಪರ್ಸ್ ಇವ್ರ ಕಡೆಯಿಂದ ಸಿಗ್ತಾ ಇದೆ 40,000 ಇಲ್ವಾ? ಕೊಟ್ಟಿಲ್ಲ. ಎಲ್ಲರೂ ಒಬ್ರಿಗಿಂತ ಒಬ್ರು ಅದ್ಭುತ ಕಲಾವಿದರು, ಬಟ್ ಎಲ್ಲರೂ ಮಿಮಿಕ್ರಿ ಮಾಡಲ್ಲ ಅಷ್ಟೇ. ಅದನ್ನ ಹೇಳ್ಬೇಕಾಗಿತ್ತು, ಬಟ್ ಅನ್ಕೊಳ್ತಿದ್ದವರೆಲ್ಲ ಮಾಡ್ಬಿಟ್ಟಿದ್ದೀರಾ. ಹ್ಯಾಟ್ಸ್ ಆಫ್ ಮಾಡ್ರಪ್ಪ. ಬನ್ನಿ ಚಪ್ಪಾಳೆ. ಮುಂದಿನ ಸ್ಕಿಟ್ ಯಾವ್ದಪ್ಪ ಅಂದ್ರೆ, ಸಣ್ಣ ಏಜ್ ಅಲ್ಲಿ ಕ್ಲಾಸ್ಮೇಟ್ ಆಗಿದ್ದವರೆಲ್ಲ ಸೇರ್ಕೊಂಡು
ಕ್ವಾಟ್ಲೆ ಮಾಡ್ಕೊಳ್ಳೋದು ಕಾಮನ್. ವಯಸ್ಸಾದ ಮೇಲೆ ವೃದ್ಧಾಶ್ರಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡ್ರೆ ಯಾವ ರೀತಿ ಕೂಳೆ ಆಗತ್ತೆ ಅನ್ನೋದನ್ನ ತೋರ್ಸೋದಕ್ಕೆ ಬರ್ತಾರೆ. ಚಪ್ಪಾಳಗಳೊಂದಿಗೆ ಸ್ವಾಗತಿಸಿ ಲ್ಯಾಗ್ ಮಂಜು, ಚಂದ್ರಪ್ರಭಾ, ಖುಷಿ, ನಂದೀಶ್, ಕಾರಿಬಸು, ತುಕಾಲಿ ಸಂತೋಷ್ ಹಾಗೂ ಮಾನಸ ಅನ್ಸ್ಟೇ. ಇದು ಒಂದ್ ಜೂನು ಅಂತ ಅನ್ಸ್ಬಿಟ್ಟದೆ. ಜೂನದ ಮೇಲೆ ಸಿಕ್ಕಾಬಿಟ್ಟೆ ಬೇಜಾರಾಗ್ಬಿಟ್ಟೈತೆ. ಹೋಗ್ಲಿ ಬಿಡುತ್ತೆ, ಯಾಕೆ ಒದ್ದಾಡ್ತಾ ಇದ್ದಲ್ಲ. ನನ್ನ ಹೆಂಡತಿ ನೆನಪಿಗೆ ಬರ್ತಾವಳೆ. ನಿನ್ಗೆ ನಿನ್ನ ಹೆಂಡ್ತಿನ ನೆನಪಕ್ ಬರ್ತಾವಳೆ, ನಿನ್ನ ಹೆಂಡ್ತಿನ ನೆನಪಕ್ ಬರ್ತಾವಳೆ. ನನ್ನ ಹೆಂಡ್ತಿ ನನಗ್ ತರ ನೆನಪು ಬರ್ತಾಳೆ. ನಿನ್ಗೆ ನನ್ನ ಹೆಂಡ್ತಿ ಯಾರಂತಾನೆ ನೆನಪಿಗೆ ಬರ್ತಿಲ್ಲ. ನಾನು ವಯಸ್ಸಲ್ಲಿದ್ದಾಗ ಎಂತ ಆಟಗಾರ ಗೊತ್ತಾ? ತಡಿ ತಡಿ ತಡಿ, ಏನೋ ಇಂಪಾರ್ಟೆಂಟ್ ಮ್ಯಾಟ್ರ್ ಹೇಳ್ತಾವನೆ. ಯಾವ್ದು ಆಟಗಾರ? ಏನ್ ಹೇಳು. ಪಂಪ್ ಹೌಸ್ ಹತ್ರ, ಪಂಪ್ ಹೌಸ್, ಸ್ಕೂಲು, ಸ್ಕೂಲು, ಕಾಲೇಜು, ಕಾಲೇಜು, ಗದ್ದೆ, ಗದ್ದೆ, ಬೆಟ್ ಹೌಸ್, ಬೆಟ್ ಹೌಸ್. ಯಾವ್ದು ಆಟಾಡ್ತಾ ಇದ್ದೆ? ಒಂದ್ಸಲ ಹೇಳು. ಒಂದ್ಸಲ ಹೇಳಲ್ಲ. ಇಸ್ಪಿಟ್ ಆಟ ಆಡ್ತಾ ಇದ್ದೆ. ನನ್ ಮೋತ್ ಬಗ್ಗೆ ಹೇಳ್ತಾವ್ನೆ ಅಂದ್ರೆ ಜ್ಯೂಸ್ ಬಗ್ಗೆ ಹೇಳ್ತಾವ್ನೆ ನನ್ ಮಗ. ನಾನು ಎಷ್ಟೆಷ್ಟು ಸಂಪಾದನೆ ಮಾಡಿದೀನಿ ಗೊತ್ತಾ ನಿನ್ಗೆ? ಕೋಟ್ಯಾಂತರ ರೂಪಾಯಿ. ಕೋಟಿ ಬೆಲೆ ಅಷ್ಟೊಂದು ದುಡ್ದೆ. ಏನ್ ಮಾಡ್ದೆ? ಉಂಡಿಗೆ ಹಾಕ್ತೆ. ದೇವ್ರು ಭಕ್ತ ನೀನು. ನಿನ್ಗೆ ಹಿಂಗ ಅರ್ಥ ಆಯ್ತಾ? ಅದಕ್ಕೆ ಅವನ ಹೆಂಡತಿ ಓಡಾಗಿರೋ. ನಾನು ವಯಸ್ಸಲ್ಲಿದ್ದಾಗ ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದೆ. ಅವಳು ಒಂದಿನ ಫೋನ್ ಮಾಡಿ ನೀನ್ ಅಪ್ಪ ಆಗ್ತಾ ಇದೀಯಾ ಅಂತ ಅಂದ್ಲು. ಒಳ್ಳೆ ವಿಷಯ. ನಾನು ಸುಮ್ನೆ ತಮಾಷೆಗೆ ನಾನೇ ಅಪ್ಪ ಅಂತ ಏನ್ ಗ್ಯಾರಂಟಿ ಅಂತ ಕೇಳಿ, ಅದಕ್ಕೆ ಅವಳು ಅಲ್ಲ ಕಂಡ್ರ ನಾನ್ ಯಾರನ್ನ ಕೇಳಿದ್ರು ಎಲ್ರು ಹಿಂಗೆ ಅಂದ್ರೆ ಹೆಂಗೆ ಅಪ್ಪ ಕೊಟ್ಟಾರ
ಕುಣಿದಾಡ್ತಾವಲ್ಲ. ಅಯ್ಯಪ್ಪ ವಯಸ್ಸಾದ್ಮೇಲೆ ಕುಣಿಯೋದ್ ಭಾರಿ ಕಷ್ಟ. ಲೇ ಮಂಜ, ನಿನ್ನ ಬಟ್ಟನೆಲ್ಲ ನನ್ನ ಬಟ್ಟೆಗೆ ಯಾಕೆ ಹಾಕಿದ್ಯಾ ಒಗ್ಯಾಕೆ? ಮನೆಲ್ಲ ನನ್ನ ಹೆಂಡ್ತಿನೇ ಒಗಿತಾ ಇದ್ಲು. ನಾನೇ ನಿನ್ನ ಹೆಂಡ್ತಿನ? ಆಗು ಖುಷಿಯಾಯ್ ಹೇಳ. ನೀನ್ ಯಾಕೆ ಆಶ್ರಮಕ್ ಬಂದ? ಅಯ್ಯ ನನ್ ಗಂಡ ನನ್ನ ರಾಣಿ ತರ ನೋಡ್ಕೋತೀನಿ ಅಂದ. ನೋಡ್ಕೊಂಡ್ ರಾಣಿ ತರ ಇಲ್ಲ, ರಾಣಿನೇ ನೋಡ್ಕೊಂಡು ಹೊಟ್ಟದ. ಹಂಗಾರ ನಾನ್ ನೋಡ್ಕೊಳ್ಳ ಹೆಂಗೈತೆ ಮೈಗೆ? ಒಂಚೂರು ದಪ್ಪ ಇವ್ನೇನೋ ಒಂದ್ ಸ್ವಲ್ಪ ಬೊಜ್ಜ ಐತೆ. ಅಯ್ಯ ನನ್ನ ಮಗನೇ ಹಾಳಾಗ್ ಖುಷಿ ನಡಿ, ವಾರ್ಡನ್ ಬರ್ತಾರೆ, ಇವ್ರಿಗೆ ಸರಿಯಾಗಿ ಮಾಡ್ತಾರೆ. ನಲ್ಲಿ ತಿರ್ಸಿದೀನಿ, ಸ್ನಾನ ಮಾಡ್ಬೇಕು. ನಡ್ರಿ ಬನ್ನಿ. ಗೊತ್ತಾಯ್ಕಿಲ್ಲ, ನಡ್ರಿ ನಾನ್ ಬರ್ತೀನಿ. 60 ಆಯ್ತಲ್ಲ, ಚಪಲ ಜಾಸ್ತಿ. ಅಲ್ಲ ಮೇಡಮ್, ನನಗೆ ಒಂದೊಂದ್ಸಲಿ ಅನ್ಸುತ್ತೆ ಇಷ್ಟು ಒಳ್ಳೆಯವ್ರ ಕರ್ಕೊಂಬಂದಿ ಆಶ್ರಮಕ್ಕೆ ಸೇರಿಸ್ಬಿಟ್ರಲ್ಲ ಅಂತ. ಏನ್ ಯಜಮಾನ್ರೆ, ಎಲ್ಲ ಚೆನ್ನಾಗಿದ್ದೀರಾ? ಬಲೆ ಯಜಮಾನ್ರೆ, ಏನಾರು ಬೇಕಿದ್ರೆ ಕೇಳ್ರಿ. ಏನ್ ಸಿಕ್ಕವ ಏನು ಮಾಮೂಲಿ ಅಂದ್ರೆ ಐಸಾಗದೆ ಇನ್ನು ಬುದ್ಧಿನ ನಶ ಪುಡಿ ಕೇಳ್ತಾವನೆ ಸರ್. ಸರಿ ನಮ್ಮ ಹುಡುಗನ ಕೈಯಲ್ಲಿ ಕರೆಸ್ತೀನಿ ಬಿಡಿ. ಚಂದ್ರಪ್ಪ, ನೀನ್ ನಶೆ ಕೇಳ್ದಂಗಿರ್ಲಿಲ್ಲ. ನನ್ನ ನಸೆ ಕೇಳಲಿಲ್ವಲ್ಲ, ಅವ್ನು ಹಂಗ ಅರ್ಥ ಆಗದೆ ಅಷ್ಟೇ. ಹೆಂಗಸ್ರಲ್ರಿ? ನಿಮ್ ಹೆಂಗಸ್ರು ಇಲ್ಲೇ ಅವ್ರ? ನನಗ್ ಗೊತ್ತಿಲ್ಲ. ನಾನು ನಮ್ಮ ಹೆಂಗಸ್ರ ಬಗ್ಗೆ ಎಲ್ಲ ಕೇಳಿದ್ದು. ಅದೇ ಅನ್ಕೊಂಡೆ ನಿಮ್ ಹೆಂಗಸ್ರಲ್ಲಿ ಇದ್ದಿದ್ರೆ ನಾನು ನೋಡ್ತಾ ಇದ್ವಲ್ಲ. ಆಶ್ರಮದ ಹೆಂಗಸ್ರಲ್ರಿ? ಸ್ನಾನಕ್ಕೆ ಹೋಗವ್ರೆ. ಬರಮ್ಮ, ಎಲ್ರು ಊಟಕ್ಕೆ ಬರ್ರಿ. ಅಯ್ಯೋ, ನೆಲದ ಮೇಲೆ ಕೂರಕ್ಕೆ ಆಗಲ್ಲ. ಇಲ್ಲು ಬಾ ಇಲ್ಲಿ ಕುಂತ್ಕೋ. ಸರಿಗಿದ್ದೀರಾ ಇಬ್ರು? ನೋಡಲ್ಲಿ ನಿನ್ ಜೀವನ ಪೂರ್ತಿ ಅವ್ರವ್ರನ್ನ ಇವ್ರನ್ನ ಕತ್ಕೊಳ್ಳೋದೇ ಆಗೋಯ್ತಲ್ಲ. ಹೋತ್ ನನ್ನ ಮಗನೇ. ನಾನು ನೀನು ಎಷ್ಟು ವರ್ಷದಿಂದ ಅನ್ಯೋನ್ಯವಾಗಿದ್ದೀವಿ. ಕೈ ತಿನ್ನಿಸ್ತಾನೆ ಇರ್ತೀನಿ. ನೀನ್ ಎಲ್ಲ ಮರ್ತು ಬಿಡ್ತೀಯ, ಎಲ್ಲೋ ಹೋಗಿದ್ ಬಂದಿದ್ದೀಯ ಅಂತ. ಸುಮ್ನೆ ತಗ ತಿನ್ನು. ಅಂದಲ್ಲಿ ಕಲ್ಲಾಕ್ಬಿಟ್ಟವ್ರೆ. ಕೊಲ್ಲಲ್ಲ ಇದು, ಹೊಲ್ಲು. ಅಲ್ಲೂ ನನಗೂ ಸಾಕಾಯ್ತು. ಖುಷಿ, ಇದನ್ನೆಲ್ಲ ಎತ್ತಿಗೆ ಬಿಟ್ಟು ಬಾ, ತರಕಾರಿ ಬಿಡ್ಸುಮ. ಮಾನಸ, ನುಗ್ಗೆಕಾಯಿ ಹಿಡ್ಕೊಂಡಿದೀಯ? ಮಾನಸ, ಐ ಲವ್ ಯು. ದೇವಸಿ ಏನು ಉಗುತ್ರೆ ಉಣ್ಣ ಕರೆದ್ರು ಅಂತ ಹೋಗೋ. ಮಾನಸ, ನಾನು ರಕ್ತದಲ್ಲಿ ಲವ್ ಲೆಟರ್ ಕೊಟ್ಟಿದ್ದಲ್ಲ, ಏನ್ ಮಾಡ್ದೆ? ಯಾವ್ದಕ್ಕೂ ಇರ್ಲಿ ಅಂತ ರಕ್ತ ಪರೀಕ್ಷೆ ಮಾಡ್ದೆ. 350 ಶುಗರ್ ಇದ್ದದಂತೆ ನೀಗಿರ್ಕಾಬಿಡ್ತೀಯ, ಹೋಗಲೇ. ಶುಗರ್ ನಿನ್ಗೆ? ನನ್ ರಕ್ತ ಅಲ್ಲದ ತೂಕಾಲಿದ ರಕ್ತ ಬರ್ಸಿದ್ದೆ. ಅವನು ಶುಗರ್ ಮನಸ್ ಕೊಟ್ಟು ಪ್ರೀತಿ ಮಾಡಿ ಗೊತ್ತಿರೋನ್ಗೆ ಮಚ್ಚಿಡ್ದು ಪ್ರೀತಿ ಪಡ್ಕಾಕೋ ಗೊತ್ತಿರ್ತದ. ಅಯ್ಯ ನಿನ್ನಲೇ. ಗೊತ್ತಾ? ಹಂಗಾರೆ ಬಿದ್ಲು ಅಂತ ಹೋದ್ಲ. ಲವ್ ಹೆಂಗ್ ಮಾಡೋದು ಅಂದ್ರೆ ಗೊತ್ತಿಲ್ಲ ನಿನ್ಗೆ. ನಾನ್ ಹೇಳ್ಕೊಡ್ತೀನಿ ನೋಡು. ಖುಷಿ, ನೀನ್ ಇಲ್ಲಿ ಬಂದಾಗಿ ನಿಂದ್ಲುವೆ ನಿನ್ ಮೇಲೆ ನನ್ನ ಕಣ್ಣು ಬಿತ್ತು. ಅದ್ ನನಗ್ ಗೊತ್ತು.
ಗೊತ್ತಿದ್ರು ಯಾಕೆ ಹಿಂಗೆ ಇದೆಯಾ ಯಾವತ್ತು ಏನ್ ಮಾಡ್ಬೇಕಾಗಿತ್ತು? ಕೊಡ್ಬಾರ್ದ ಒಂದು ಮುತ್ತು? ಅಯ್ಯೋ ನಿನ್ ಮಗ ಬೆಂಕಿ ಬಿತ್ತು. ನನ್ ಕಲಿ ರೊಕ್ಕ ಆಯ್ತಾ ಇಲ್ಲ. ಈ ಹುಡುಗಿಯರಿಗೆ ಪ್ರೊಟೆಕ್ಟ್ ಮಾಡೋ ಹುಡುಗ ಅಂದ್ರೆ ಬಲು ಇಷ್ಟ. ಅಂದ್ರೆ ಈ ಸಿನಿಮಾದಲ್ಲೆಲ್ಲ ಮಾಡ್ತಾರಲ್ಲ, ಒಂದ್ ಹುಡುಗಿಗೆ ಯಾರಾದ್ರೂ ಕಾಡ್ಸಿದ್ರೆ ಬಂದು ಹೊಡೆದು ಹೀರೋ ಆಗ್ತಾರಲ್ಲ, ನಾವಿಬ್ರು ಹಂಗ ಹೋಗಿ ಅವ್ನು ರೇಗಿಸ್. ಎಲ್ಲ ಪೀಸ್ ಪೀಸ್. ಈ ಸೋಸೆಡೆ ನಿಲ್ಸಕ್ಕಂತಾನೆ ನನ್ನಂತ ಕಣ್ಸು ಉಟ್ಕೊಂಡಿರೋದು. ಮಾಡ್ತಾ ಇದ್ರು, ಅದಕ್ಕೆ ಕಾಪಾಡಕ್ ಬಂದೆ. ಅಯ್ಯ ನನ್ನ ಮಗನೇ, ಇಡೀ ಊರ್ನೇ ಶೋಷಣೆ ಮಾಡೋ ನಂಗಿದ್ಯಾ? ಇವ್ರು ಶೋಷಣೆ ಮಾಡ್ತಿದ್ದೆ ಅಂತ ತಡಿಯಕ್ ಬಂದ. ಇನ್ನೊಂದ್ಸಲಿ ನಮ್ ತಂಟೆಗ್ ಬಾ. ಕರಾಟೆ ಬ್ಲ್ಯಾಕ್ ಬೆಲ್ಟ್. ಎಲ್ಲಿದದು ಬ್ಲ್ಯಾಕ್ ಬೆಲ್ಟ್? ಎಲ್ಲಿರೋದು? ನನ್ಗೆ ಅವಳು ಬೇಕೇ ಬೇಕು. ಬುಟ್ಟಿರಕ್ಕಾಯ್ತಲ್ಲ ಕಡ್ರು. ಕೆಲಸ ಮಾಡು, ಏನ ಲವ್ ಲೆಟರ್ ಬರ್ರಿ. ಲವ್ ಲೆಟರ್ ಇದುವರೆಗೂ ಒಂದ್ ಹುಡುಗಿಗೂ ಬರ್ದಿಲ್ಲ. ಪೆನ್ನು ಹಾಳಿ ಹಿಡ್ಕಂದ್ರೆ ತಾನಾಗೆ ಬರುತ್ತೆ. ಹಿಡ್ಕೊ. ನಿನ್ನ ತುಂಬಾ ಲವ್ ಮಾಡ್ತಾ ಇದ್ದೀನಿ, ಒಪ್ಕೋ. ನೋಡಿ, ನೀವ್ ನಂಗೆ ಬೇಜಾರ್ ಮಾಡ್ತಿದ್ದೀರಾ. ನಂಗೆ ಸ್ವಲ್ಪ ಟೈಮ್ ಬೇಕು. ಟೈಮ್ ಬೇಕಾ? ಇನ್ನೇನ್ ಸ್ಕಿಟ್ ಮುಗಿಯದೆ ಟೈಮ್ ಬಂತು, ಈಗ ಬೇಕಂತೆ. ಎಲ್ರಪ್ಪ ಇಲ್ಲಿ ಮಾನ್ಸಣ್ಣೋಳು ತನ್ನ ಗಂಡನ ಹೊಡೆದು ಆಶ್ರಮದ ಗೇಟ್ಲಿಗೆ ನೇತಕ್ಕೋಗೊಳ್ಳೆ. ಹೊಸಬ ಆಶ್ರಮಕ್ಕೆ ಬರ್ತಾ ಇದ್ದಾನೆ, ನಿಮ್ ಜೊತೆ ಇರ್ತಾನೆ, ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಯಾರವನು? ಬಂಡಲ್ ಪಾಡಾಯಿ ಮಾದೇವ ಬಿಡುಗನು ಕಮ್ಮಿಲ್ಲ ರೈಲು ಹರ ಎಮ್ಮೆದಿ ಕಾಗವನು ಹೋಗಿದ್ನಂತೆ, ಅಲ್ಲಿ ಎಮ್ಮೆನು ಹಾಕೈತಂತೆ. ನಮಸ್ಕಾರ. ನಮಸ್ಕಾರ. ಯಾವ ಸರ್? ಉದ್ದೂರು ಚಳ್ಳಿ, ಕೆರಗೋಡು ಪಕ್ಕ. ಕೆರಗೋಡು. ಓ ನಮಸ್ಕಾರ. ಖುಷಿ. ರಾಜಹಂಸ ಗಾಡಿನ ಬಾಡಿಗೆ ತಗೊಂಡು ಹೋಗಕ್ ಬಂದಿದ್ದೆ. ನೀನ್ ಬಾಯಿ ಮಾಡಕ್ ಹೋಗ. ನೀನ್ ಯಾಕೆ ಬಂದಿದ್ಯಾ? ಅದಕ್ಕೆ ನಾನು ಬಂದಿದ್ದೀನಿ. ಖುಷಿ, ನಿನ್ಗೆ ಬಾಳಪ್ಪನ ಸಾಲ ಕೊಡ್ತೈತೆ. ಸಾಲ ಹೆಂಗ್ ತೀರಿಸ್ತೀಯ ಅಂದಿದ್ಕೆ ನಿನ್ ಮದ್ವೆ ಯಾಕೆ ತೀರಿಸ್ತೀನಿ ಅಂದಿದ್ದೆ. ತಮ್ಮ, ಇವಳಿ ಮುಂಚೆನೆ ಗೊತ್ತಾ? ಅಯ್ಯೋ, ನನ್ ಎಕ್ಸ್ ಲವರ್. ಅವನು ನನ್ನ ಹುಡುಗಿನ ಹೊಡ್ಕೋಕ್ ಬಂದವನ. ಅವನು ಹುಡುಗಿನ ಹೊಡ್ಕೊಂಡು ಹೋಗಕ್ ಬಂದವನ, ಇಲ್ಲ ಸ್ಕಿಟ್ಟೆ ಓಡ್ಸಕ್ ಬಂದವನ, ಗೊತ್ತಾಗ್ತಾ ಇಲ್ಲ. ಅಂದಂಗೆ ನೀವು ಅವಳ ಬಾಳ ಪ್ರೀತಿ ಮಾಡ್ತೀರಾ ಅಂತ ಕಾಣ್ತದೆ. ಪ್ರೀತಿನ ಇವಳು ನಾನು ಸೇರ್ಕೊಂಡಾಗೆಲ್ಲ ಒಂದು ಒಳ್ಳೆ ಹಾಡು ಹೇಳ್ತಾ ಇದ್ವು. ಚಂದ್ರಣ್ಣ, ಅವನು ಇಲ್ಲಿದ್ರೆ ತಾನೆ ಹೊಡ್ಕೊಂಡು ಹೋಗೋದು ನಿಮ್ ಹುಡುಗಿನ. ಅವನು ನೋಡಿ ಇವತ್ತು ರಾತ್ರಿ ಏನ್ ಮಾಡ್ತೀವಿ ಅಂತ. ಖುಷಿ,
ನೀನ್ ಇಲ್ಲೇ ಇರು, ನಾನು ಶುಗರ್ ಟ್ಯಾಬ್ಲೆಟ್ ತಗೊಂಡ್ ಆಮೇಲೆ ಬರ್ತೀನಿ. ಅಯ್ಯೋ ಸಿಗ್ನೆ ಮುಂಚೆಯಿಂದಾನೆ ಗೊತ್ತೇನೆ. ಕೆರಗೋಡು ವಾಸಳ್ಳಿ ಮಲ್ಕಳಿ ಮಲ್ಕಳಿ. ಖುಷಿ ಶುಗರ್ ಟ್ಯಾಬ್ಲೆಟ್ ಏನಾದ್ರು ರಿವರ್ಸ್ ಹಾಕ್ಬಿಡ್ತಾ? ಈ ನನ್ ಮಕ್ಳು ಹೊಡೆದಿಲ್ಲ ಅನಿಸ್ತದೆ. ಲೊಕೇಶನ್ ಚೇಂಜ್ ಮಾಡ್ಬಿಡ್ತೀನಿ ಯಾವತ್ತೂ. ಕೊನೆ ಎಂಟ್ರಿ ಹೊಡೆದ್ ಸಾಯಿಸಾಕಕ್ಕೆ ಆಯ್ಕೊಂಡವ್ರು. ಅಯ್ಯಪ್ಪ ನಿಜ ಹೇಳು, ನಿಜವಾಗ್ಲೂ ಖುಷಿನ ಇಷ್ಟಪಡ್ತಾ ಇದ್ಯಾ? ಖುಷಿದ ನಾನು ಸುಮ್ನೆ ಬರೀ ಮಜಾ ಮಾಡೋಣ ಅಂತ ಲವ್ ಮಾಡ್ತಿದ್ದೆ ಅಷ್ಟೇ. 7 ನನಗ್ 99 ಅವಳಿಗೆ ಹೇಳ್ಬಿಡು. ನೀನು ನನ್ನ ಪ್ರೀತಿ ಮಾಡ್ತಿದ್ದೆ ಅನ್ಕೊಂಡೆ. ನಂಗೇನ್ ಗೊತ್ತಿತ್ತು ಇವ್ರಿಂದ ಕಿತ್ತ ನನ್ ಮಗ ಅಂತ. ಚಂದು, ಖುಷಿ ನಿನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ಯಾ? ಹೌದು, ಮಾಡ್ತಾ ಇದ್ದೀನಿ ನಿಜವಾಗ್ಲೂ. ಐ ಲವ್ ಯು. ಚಂದ್ರಣ್ಣ, ನಿನ್ ಖುಷಿ ನಿನಗೆ ಸಿಕ್ಕಿದ್ಲ? ಸಿಕ್ಕುದ್ಲು. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಅಲ್ಲ ಇನ್ಮೇಲೆಲ್ಲ ಅನ್ಮನ್ಯವಾಗಿ ಇಲ್ಲೇ ಇದ್ಬಿಡೋಣ. ಏನ್ ಯಜಮಾನ್ರೆಲ್ಲ ಬಹಳ ಖುಷಿಯಾಗಿದ್ದೀರಿ. ನಿಮ್ಗೆ ಇನ್ನೊಂದು ಸಂತೋಷ ಪಡೋ ಖುಷಿ ವಿಚಾರ ಹೇಳ್ತೀನಿ ಕೇಳ್ರಿ. ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಕ್ಕೆ ನಿಮ್ ಮನೆಯವರು, ಸಂಬಂಧಿಕರು, ಮಕ್ಕಳೆಲ್ಲ ಬಂದಿದ್ದಾರಿ. ಈಗ ನೆನ್ಪದ್ವಂತ ನಾವು ಹುಟ್ಟದಾಗ ಮಕ್ಳು ಎದೆ ಮೇಲೆ ಇಟ್ಕೊಂಡ್ ಸಾಕ್ತಿವಿ. ಬೆಳೆದಾಗ ಕೆಲ್ಸಕ್ ಸೇರಿ ನಮ್ಮನ್ ಸಾಕ್ತಾರೆ ಅನ್ಕಂಡ್ರೆ ತಂದಿಲ್ಲ ಹಾಕ್ತಾರೆ. ಅವರು ನಮ್ಮನ್ನ ಕರ್ಕೊಂಡು ಹೋಗಕ್ ಬಂದಿಲ್ಲ. ನಮ್ಮ ಹತ್ರ ಏನಾದ್ರೂ ಆಸ್ತಿ ಮಿಕ್ಕಿದ್ರೆ ಅದನ್ನ ಮುಕ್ಕಾಕ್ ಬಂದಿರ್ಬೇಕು. ನಾವೆಲ್ಲೂ ಹೋಗಲ್ಲ ಕಣಪ್ಪ. ಒಂದೇ ಕುಟುಂಬದವ್ರಂಗೆ ಒಂದೇ ಮನೇಲಿ ಇದೀವಿ. ಇನ್ಮೇಲೆ ಇಲ್ಲೇ ಇದ್ಬಿಡ್ತೀವಿ. ನಾನು ಆಕ್ಚುಲಿ ಸಾಕಷ್ಟು ವೃದ್ಧಾಶ್ರಮಗಳಿಗೆ ಹೋಗಿದ್ದೀನಿ. ಈ ತರ ಅಜ್ಜಿ ತಾತಗಳನ್ನೆಲ್ಲ ನೋಡ್ರಲ್ಲಪ್ಪ, ಫುಲ್ ಐಟಮ್ ಡ್ಯಾನ್ಸು, ಈ ತರ ಚಪಲ ಚನ್ನಿಗರಾಯ ತಾತಂದ್ರು. ಅಯ್ಯೋಯ್ಯಪ್ಪ. ಕೋಮಲ್ ಸರ್, ನೀವೆಲ್ಲ ನೋಡಿದಿರ ಈ ತರ ಒಂದು ವೃದ್ಧಾಶ್ರಮದಲ್ಲಿರೋ ವೃದ್ಧರನ್ನ? ಈ ತರ ಇಲ್ಲಿ ನೋಡಿರ್ಲಿಲ್ಲ. ಕರುಣಾಜನಕ ವೃದ್ಧಾಶ್ರಮ ನೋಡಿದೀವಿ. ಈ ತರ ಖುಷಿಯಾಗಿ ಇರೋಂಥದ್ದು ಮೋಸ್ಟ್ಲಿ ಥೈಲ್ಯಾಂಡ್ ಅಲ್ಲಿ ಇದೆ. ಇದಕ್ಕೆ ಅಂತಾನೆ ಇದೆ. ಚಂದ್ರಪ್ರಭು ಅವರೇ, ನೀವು ನಿಜವಾಗ್ಲೂ ಒಂಥರ ಕಮಲ್ ಹಾಸನ್ ಟೈಪ್ ಆಗ್ತಾ ಇದ್ದೀರಾ. ಯಾಕೆ ಗೊತ್ತಾ, ಎಷ್ಟು ಚೆನ್ನಾಗಿ ಸೂಟ್ ಆಗಿದೆ ನಿಮ್ಗೆ ಆ ವಯಸ್ಸಾದವ್ರ ಗೆಟಪ್ ಅಂದ್ರೆ. ನಿಜವಾಗ್ಲೂ ನೀವು ಯಾರೋ ತಾತ ಪಾಪ ನಿಮ್ಮನ್ನ ರೇಗ್ಸಕ್ ತಾತ ಅಂತಾರೆ. ಇವತ್ತು ತಾತ ಪರ್ಫಾರ್ಮೆನ್ಸ್ ಮಾಡ್ಬಿಟ್ಟಿದ್ದೀರಾ. ಸೂಪರ್. ಕೋಮಲ್, ತಪ್ಪು ಮಾತಾಡ್ಬೇಡಿ. ವಯಸ್ಸಾದವ್ರ ಕ್ಯಾರೆಕ್ಟರ್ ಸೂಟ್ ಆಗಿರೋದಲ್ಲ, ವಯಸ್ಸಾಗಿದೆ. ಮತ್ತೆ ನಮ್ಮ ಅಬ್ದುಲ್ ಸತ್ತಾರ್ ಸಾಬ್ ಅವರು ನಿಮಗೂ ಸಖತ್ತಾಗಿ ಮೇಕಪ್ ಅವ್ರು ಮಾಡೋರು. ಆಕ್ಚುಲ್ ಆಗಿ ಮೇಕಪ್ ಅವ್ರಿಗೆ ಒಂದು ಕ್ಲಾಪ್ಸ್ ಹೊಡಿಬೇಕು. ಹೌದು, ನಿಜವಾಗ್ಲು. ಸಾಧು ಸರ್, ಒಂದು ಸತ್ಯವಾದ ವಿಷಯ ಹೇಳ್ತೀನಿ. ಎಸ್ ಸರ್. ವಯಸ್ಸಾದ ಮುದುಕರು ಆಗ್ಲಿ ಮುದುಕಿರಾಗ್ಲಿ ಅವ್ರಿಗೆ ಒಂದು ಮಾತು ಹೇಳ್ತಾರೆ, ಈ ಮುದುಕರಿಗೆ ಚಪಲ ಜಾಸ್ತಿ ಅಂತ. ನಾನು ಕೇಳ್ತಾ ಇದ್ದೀನಿ, ಅದಿಲ್ಲ ಅಂದ್ರೆ ಬದುಕಕ್ಕೆ ಆಗಲ್ಲ ಅಂತ. ಕರೆಕ್ಟ್ ಆಗಿ ಯೋಚನೆ ಮಾಡಿ ನೋಡಿ. ಸತ್ಯ ಸರ್. ಅವರು ಏನ್ ನೋಡ್ತಾರೋ ಅದನ್ನ ಆಸೆ ಪಟ್ಟು ಆ ಚಪ್ಲನ ಹೇಳ್ಕೋಬಹುದಷ್ಟೇ, ನೋಡಿ ಸಂತೋಷ ಪಡ್ಬೋದಷ್ಟೇ. ಇವು ಟೇಕ್ ಒಂದ್ ಊಟ ತಗೊಳ್ಳಿ, ಒಂದ್ ಏನಾರ ಅವ್ರ ಮುಂದೆ 1-2 ಸ್ವೀಟ್ ಇಟ್ರೆ ತಿನ್ನಕ್ಕಾಗತ್ತ? ಅವರು ಆಗಲ್ಲ. ಬಾಯ್ ಚಪ್ಲ ಅದನ್ನ ನೋಡಿ ಆನಂದ ಪಡ್ಬೋದಷ್ಟೇ. ನಾವು ಸುಮ್ನೆ ನೋಡಿದವ್ರು ಹೇಳ್ತೀವಿ, ಏನಪ್ಪಾ ಅವನಿಗೆ ಎಷ್ಟೋ ಇದ್ ನೋಡೋ ವಯಸ್ಸಾದ್ಮೇಲೆ ಅವ್ನಿಗೆ ಇದೆಲ್ಲ ಬೇಕಾ ಅಂತಾರೆ. ಬೇಕು, ಇಲ್ಲಾಂದ್ರೆ ಮನುಷ್ಯ ಏನಾಗ್ತಾನೆ ನಿರಂಜನ್? ಸತ್ಯಣ ಆಗ್ತಾನೆ, ಕುಗ್ಗು ಬಿಡ್ತಾನೆ. ಎಲ್ಲ ಒಳಗಿರೋ ಆರ್ಗನ್ಸ್ ಇದೆಯಲ್ಲ, ಆಗ್ಲೇ ಅದು ಅರ್ಧಂಪರ್ಧ ಮುಕ್ಕಾಲು ಭಾಗ ಎಲ್ಲ ಸೌದೋಗಿರುತ್ತೆ. ಈ ತರ ಏನಾರು ಎಂಟರ್ಟೈನ್ಮೆಂಟ್ ಇದ್ದಾಗ ಮಾತ್ರ ಅದು ಆಕ್ಟಿವ್ ಆಗಿರುತ್ತೆ, ಒಂಚೂರು ಏನೋ ಕೆಲಸ ಮಾಡುತ್ತೆ. ಇಲ್ಲಾಂದ್ರೆ ಒಂದೊಂದೇ ಮಲ್ಕೊಂಡು ಮಲ್ಟಿ ಆರ್ಗನ್ಸ್ ಹೋಯ್ತು ಅಂತ ಪರ್ಮನೆಂಟ್ ಆಗಿ ಮಲಗಿಸ್ಬಿಡುತ್ತೆ. ಈ ಒಂದು ಸ್ಕಿಟ್ಟು ನನ್ಗನ್ಸಿದಂಗೆ ಏಜ್ ಆದ್ಮೇಲೆ ಅಷ್ಟು ಖುಷಿಯಾಗಿ, ಅಷ್ಟು ಸಂತೋಷವಾಗಿ
ಅಷ್ಟು ಹ್ಯಾಪಿಯಾಗಿ ಇರ್ಬೇಕದು, ಹೆಣ್ಣಾಗ್ಲಿ ಗಂಡಾಗ್ಲಿ. ಇದು ನಿಜ ಅಂತ ಹೇಳ್ತಾ ಇದ್ದೀನಿ ನಾನು. ಸತ್ಯ ಸರ್. ಕರೆಕ್ಟ್ ಇದು. ಎಲ್ಲಾ ಕ್ಯಾರೆಕ್ಟರ್ಗಳು ಎಕ್ಸ್ಟ್ರಾನರಿ ಮಾಡ, ಅದರಲ್ಲೂ ಈ ಮೂರಂತೂ ನಿಜವಾದ ಇವ್ರು ವಯಸ್ಸಾದ ಮೇಲೆಲ್ಲ ಚಂದ್ರಪ್ಪ ಮುಪ್ಪಾಗಿ ಬೆಡ್ ಮೇಲೆ ಮಲಗಿದ್ರು ಕೂಡ ಅವ್ನು ಹೇಳದೇ ಇದೆ ಡೈಲಾಗ್. ಏನು ಅವನ್ ಎಂಜಾಯ್ ಮಾಡೋದೇ. ಚಂದ್ರಪ್ಪ ಏನ್ ಗೊತ್ತಾ, ನಿಮ್ ಲೈಫೇ ಆತರ ಅನ್ಕೊಂಡ್ಬಿಟ್ಟಿದ್ರ ನೀವು. ಸೂಪರ್, ಅದು ಎಕ್ಸ್ಟ್ರಾಡಿನರಿ. ಮಾನಸ ಸಖತ್, ನಿಮ್ಮ ಎಂಟ್ರಿನೇ ಸಖತ್ತಾಗಿತ್ತು. ಏನಮ್ಮ ನಟ್ರಿ ನೀವು, ನಿಜಾಗ್ಲು ಏನ್ ಕೊಟ್ರು ಆ ಹುಡುಗಿ ಹಂಗೆ ಮಾಡತ್ರಿ. ಆ ಇನ್ವಾಲ್ವ್ಮೆಂಟ್ ಇದೆಯಲ್ಲ ನಮ್ಮ ಗಿಚ್ಚಿಗಿಲಿ ಮಾನಸಾಗೆ ಅದಿರೋದ್ರಿ. ಎಲ್ಲದಕ್ಕಿಂತ ಬಹಳ ಚೆನ್ನಾಗಿ ವಾಯ್ಸ್ ಅಲ್ಲಿ ನನಗೆ ಏನು ಪರ್ಫೆಕ್ಟ್ ಇವನು ಪರ್ಫೆಕ್ಟ್ ಆಗಿ ಮಾಡ್ದ ಒಂದು ಮುದುಕರು ಕ್ಯಾರೆಕ್ಟರ್ ಅನ್ನೋದು ನಮ್ಮ ನಂದೀಶ್. ಸೋಮಲ್ ಹೇಳಿದ್ರು, ಕರೆಕ್ಟ್ ಆಗಿ ಹೇಳಿದ್ರು ಅವರು. ಓವರಾಲ್ ಈ ಸ್ಕಿಟ್ ನನ್ಗೆ ಬಹಳ ಮನ್ಸಿಗೆ ಸಂತೋಷ ಕೊಡುತ್ತೆ. ಯಾಕೆಂದ್ರೆ ಏಜ್ ಅವ್ರನ್ನ, ವಯಸ್ಸಾದವ್ರನ್ನ ಎಷ್ಟು ಸಂತೋಷವಾಗಿ ನಾವ್ ಇಡ್ತೀವೋ ನಮ್ಮ ಮನ್ಸಿಗೂ ಅದು ಖುಷಿಯಾಗಿರುತ್ತೆ, ಮಕ್ಕಳ ಮನ್ಸಿಗೆ ಅಂತ ನನ್ಗನ್ಸಿದೆ. ವೆರಿ ನೈಸ್, ವೆರಿ ನೈಸ್, ಥ್ಯಾಂಕ್ ಯು ವೆರಿ ಮಚ್. ಶ್ರುತಿ ಮೇಡಮ್, ನೀವ್ ಹೇಳಿ. ಸ್ಕಿಟ್ ಅಲ್ಲಿ ಎಷ್ಟೇ ತಮಾಷೆ ಇದ್ರು ಕೊನೆಯಲ್ಲಿ ತುಂಬಾ ನಿಜವಾಗಿರೋ ಮಾತುಗಳನ್ನ ಹೇಳಿದ್ರಿ. ಜೀವನದಲ್ಲಿ ಅತ್ಯಂತ ಪ್ರಮುಖವಾದ ಘಟ್ಟ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೆ ವೃದ್ಧಾಪ್ಯ. ನಾವು ಹೇಗೆ ನಮ್ಮ ಮಕ್ಕಳನ್ನ ಸಾಕ್ತಿವಲ್ಲ, ಹುಟ್ಟುವಾಗ ಆ ಮಕ್ಕಳಿಗೆ ಏನು ಗೊತ್ತಾಗ್ತಾರಲ್ಲ, ಊಟ ಇಂದ ಹಿಡಿದು ಅವ್ರಿಗೇನು ಊಟ ಬೇಕು ಅಂತ ಗೊತ್ತಿರಲ್ಲ, ಎಲ್ಲವನ್ನು ಒಬ್ಬ ತಂದೆ ತಾಯಿ ಎಷ್ಟು ಪ್ರೀತಿಯಿಂದ ಮಾಡಿ ಬೆಳೆಸಿರ್ತಾರೋ, ತಂದೆ ತಾಯಿ ವಯಸ್ಸಾದ ತಕ್ಷಣ ಅವ್ರ ಮಕ್ಕಳಾಗಕ್ ಶುರು ಆಗ್ಬಿಡ್ತಾರೆ. ಅಂಥ ಸಂದರ್ಭದಲ್ಲಿ ನಿಜ ಹೇಳ್ತೀನಿ, ಅವರನ್ನ ತಂದೆ ತಾಯಿನ ನೋಡ್ಕೊಂಡ್ರೆ ಅಲ್ಪ ಸ್ವಲ್ಪನಾದ್ರೂ ತಂದೆ ತಾಯಿನ ಋಣ ತೀರ್ಸಕ್ಕೆ ಕೊಡುವಂತಹ ಒಳ್ಳೆಯ ಅವಕಾಶ ಭಗವಂತ ಕೊಡುವ ಅವಕಾಶ. ನಮ್ಮನೇಲಿ ಯಾರು ಹಿರಿಯರಿದ್ರೆ ಅಂತ ಅವಕಾಶನ ಯಾರು ಮಿಸ್ ಮಾಡ್ಕೋಬೇಡಿ. ಸ್ವಲ್ಪನಾದ್ರೂ ಅವ್ರ ಋಣನ ತೀರ್ಸೋಣ, ವಯಸ್ಸಾದ್ಮೇಲೆ ತಂದೆ ತಾಯಿನ ನೋಡ್ಕೊಳ್ಳೋಣ. ಆದಷ್ಟು ಈ ವೃದ್ಧಾಶ್ರಮ ಅನ್ನುವಂತ ಒಂದು ಕಾನ್ಸೆಪ್ಟ್ ನ ದೂರ ಮಾಡೋಣ ಅಂತ ಹೇಳ್ದಂತ ಒಂದು ಸ್ಕಿಟ್ಟು ಅದ್ಭುತವಾಗಿತ್ತು, ಅಮೋಘವಾಗಿತ್ತು. ಇಟ್ ವಾಸ್ ಬ್ರಿಲಿಯಂಟ್. ಜಡ್ಜಸ್, ಅದ್ಭುತವಾಗಿತ್ತು ಅಂತೆಲ್ಲ ಹೇಳಿದ್ರಿ, ಆದ್ರೆ ಈ ಒಂದು ಸ್ಕಿಟ್ಗೆ ನಿಮ್ಮ ಅಂತಿಮ ತೀರ್ಮಾನ? ಈ ಒಂದು ಸ್ಕಿಟ್ಗೆ ನಾವೆಲ್ಲ ಸೇರಿ ಕೊಡ್ಲೇಬೇಕು ಗೋಲ್ಡನ್ ಗೆಲೆ. ಈ ಒಂದು ವೃದ್ಧಾಶ್ರಮ ಸ್ಕಿಟ್ಗೆ ಸಿಗ್ತಾ ಇದೆ ಗೋಲ್ಡನ್. ನೀವು ವಯಸ್ಸಾದ್ಮೇಲೆ ಹೆಂಗಿರ್ತೀರಾ ಅಂತ ಈಗಲೇ ಒಂದು ತೋರಿಸಿದ್ದೀರಾ. ಹಿಂದಿನ ಸ್ಕಿಟ್ ಅಲ್ಲಿ ಇತ್ತಲ್ಲ ಪಾಸ್ಟ್ ಫ್ಯೂಚರ್, ಇದು ತೋರಿಸ್ತು ನಿಮ್ ಫ್ಯೂಚರ್. ಹುಷಾರಾಗಿರಿ ಇವ್ರೆ. ಸರಿ, ಸಾಕಾದಾಗ ಸ್ಕಿಟ್ ಮಾಡಿದೀರಾ, ಬನ್ನಿ ಜೋರಾಗಿ ಚಾಪಾಳೆ. ಸತ್ಯಾನ್ವೇಷಣೆ ಮಾಡುವಂತ ಒಂದು ಕೆಲಸ ನಡೆಯುತ್ತೆ. ನಿಮ್ಮಿಬ್ಬರಲ್ಲಿ ಯಾರು ದೊಡ್ಡವರು ಕೈ ಎತ್ತಬೇಡಿ. ಯಾರು ದೊಡ್ಡವರು ಕೈ ಎತ್ತಿ. ಚಿಕ್ಕವ್ರ ದೊಡ್ಡವ್ರ ಕೈ ಎತ್ತಿ. ಯಾರು ಚಿಕ್ಕವ್ರು ಇದ್ರು ಅವ್ರು ದೊಡ್ಡವ್ರ ಕೈ ಎತ್ತಿ. ಇದಕ್ಕೆ ಎಲ್ರೂ ಗೊತ್ತು ಎತ್ತು ನೋಡಕ್ ಗೊತ್ತಾಗಿಲ್ವಾ ಹೇಳಲ್ಲಿ. ಓಕೆ ಬಿಡಿ, ಲಾಗ್ ಮುಂಚ ನೀ ಚಂದ್ರನಿಗಿಂತ ಚಿಕ್ಕವನು ಅಂತ ನಿನ್ನ ಭಾವನೆ ಅಲ್ವಾ? ಭಾವನೆ ಅಲ್ಲ, ಫ್ಯಾಕ್ಟ್. ಫ್ಯಾಕ್ಟ್. ನೀನ್ ಮಂಜಂಗಿಂತ ಚಿಕ್ಕವನು ಅಂತ ನಿನ್ನ ಭಾವನೆ. ಇಲ್ಲ, 100% ನನ್ ಚಿಕ್ಕವನೇ. 100% ಪ್ರೂವ್ ಮಾಡಿ. ಅಲ್ಲ, ನೋಡ್ರ ಗೊತ್ತಾಯ್ತು. ಆಕ್ಚುಲಿ ಮಂಜ ಪ್ರೂವ್ ಮಾಡೇ ಬಿಡ್ತಾನೆ ಚಿಕ್ಕವನು ಅಂತ. ಹೌದು. ಹೆಂಗ್ ಪ್ರೂವ್ ಮಾಡ್ತೇವೆ? ಏನ್ ಬೇಕು ಹೇಳಿ ನಿಮ್ಗೆ? ಇದೇ ಮಾತು. ಹೌದು, ಇದೇ ಮಾತು ಆಗಿದ್ದಾಗ್ಲಿ. ಓಕೆ, ಏನಿಲ್ಲ, ವಯಸ್ಸಲ್ಲಿ ಚಿಕ್ಕವರಾದವ್ರಿಗೆ ಸ್ವಲ್ಪ ಬ್ಲಡ್ ರಶ್ ಜಾಸ್ತಿ ಇರುತ್ತಂತೆ, ಅಂದ್ರೆ ರಕ್ತದೊತ್ತಡ ಜಾಸ್ತಿ ಇರುತ್ತಂತೆ. ಬ್ಲಡ್ ಪ್ರೆಷರ್, ಬಿಸಿ ರಕ್ತ ಅಂತಾರಲ್ಲ ಅದು. ಈಗ ಜಡ್ಜಸ್ ನ ಕೇಳ್ತೀನಿ, ಈ ಇವರಿಬ್ರಲ್ಲಿ ಯಾರು ಚಿಕ್ಕವರು ಅಂತ ನಿಮ್ಮ ಅನಿಸಿಕೆ? ಸಾಧು ಸರ್. ನಿಜವಾಗ್ಲೂ ಹೇಳ್ಬೇಕು, ಹೌದು, ಆ ಸ್ಪೀಡು, ಆ ಮನಸ್ಥಿತಿ, ಆ ಚೆಲ್ಲಾಟ, ಅಯ್ಯೋ, ಆ ತುಂಟಾಟ, ಆ ಗಬ್ಬಾಟಗಳನ್ನೆಲ್ಲ ಈ ಕಿತ್ತೋದು ಚಂದ್ರನನ್ನೇ ಚಿಕ್ಕವನು ಅಂತ ನನ್ನ ಅನಿಸ್ತಾರೆ. ಸತ್ಯ ಯಾವತ್ತೂ ಸತ್ಯ. ಕೋಮಲ್ ಸರ್, ಇಬ್ರು ಒಂದೇ ಏಜ್ ಅನ್ಸುತ್ತೆ. ಒಂದೇ ಶ್ರುತಿ ಮೇಡಮ್. ವಯಸ್ಸಲ್ಲಿ ಮಂಜಣ್ಣ ಚಿಕ್ಕವರು, ಮನ್ಸಲ್ಲಿ ನಮ್ ಚಂದ್ರಪ್ರಭಾ ಚಿಕ್ಕವರು.
ಈಗ ಇವ್ರಿಬ್ರಲ್ಲಿ ಯಾರು ಚಿಕ್ಕವರು ಅಂತ ನೀವೇ ಪ್ರೂವ್ ಮಾಡ್ಕೋಬೇಕು. ಓಕೆನಾ ಜಜಸ್, ಆರ್ ಯು ರೆಡಿ? ರೆಡಿ. ವಯಸ್ಸಲ್ಲಿ ಸಣ್ಣವರು ಡಿಪ್ಸ್ ನಾನು ಹೇಳೋ ತನಕ ಹೊಡಿತಾರೆ. ಸಣ್ಣವರು ಆಯ್ತು. ಅದಕ್ಕಿಂತ ಮುಂಚೆ ನೀ ಎಷ್ಟು ಡಿಪ್ಸ್ ಹೊಡಿಬಹುದು ಅನ್ಸುತ್ತೆ ನಿಂಗೆ? ಅಂದಾಜು ಒಂದು 30. 30. ನಾನು ಅಣ್ಣ ಬೆಳ್ಳಿ ಏಟಾಗ್ಬಿಟ್ಟದೆ ಹೊಡೆದ. ಬಸ್ಕಿ ಬೆಟ್ರ್. ಬಸ್ಕಿ ಬಿಟ್ರು. ನೀ ಡಿಪ್ಸ್ ಹೊಡಿ, ನೀ ಬಸ್ಕಿ ಹೊಡಿ. ಓಕೆ, ನೀ ಎಷ್ಟು ಡಿಪ್ಸ್ ಹೊಡಿದ್ಯಾ? 30. ನೀ ಎಷ್ಟು ಬಸ್ಕಿ ಹೊಡಿ? 60 ಹೊಡಿಬೇಕು. 1:2 ಯಾಕಂದ್ರೆ ನಿನ್ ಕಾಲಲ್ವಾ? 60. ಹಾ ಆಯ್ತು. ರೆಡಿ, ನಿಮ್ ಸಮಯ ಶುರು ಆಗ್ತಿದೆ ಈಗ. ಅವರು ಸೈಕಲ್ ಪಂಪ್ ಹೊಡಿತಾರೆ. 54, 55, 56, 57, 58, 59, 60. ತಮಾಷೆ ಅಲ್ಲ, ನಿಜವಾಗ್ಲೂ ಹೇಳ್ತೀನಿ. 60 ಬಸ್ಕಿ ಹೊಡೆಯೋದು ಸೀರಿಯಸ್ ಆಗಿ ತಮಾಷೆ ಅಲ್ಲ. ಏನೋ ಎನರ್ಜಿ ಚಿಕ್ಕ ವಯಸ್ಸಲ್ಲೋಣ ಹಾ. ಎನರ್ಜಿ ಇರ್ತದೆ. ನಿಮ್ಮಿಬ್ರಲ್ಲಿ ವಿನ್ ಆಗ್ತಾ ಇರುವಂತ ಆ ವ್ಯಕ್ತಿ ಜಡ್ಜಸ್ ಹೇಳ್ತಾರೆ. ಚಂದ್ರಪ್ರಭಾ. ಲಾಗ್ ಮಂಜಾ, ಜಡ್ಜಸ್ ಕೂಡ ಹೇಳ್ತಾ ಇದ್ದಾರೆ ಚಂದ್ರಪ್ರಭನಿ ಚಿಕ್ಕವನು ಅಂತ. ಇದ್ ಹೆಂಗ್ ತಡ್ಕೊಂಡಿದ್ಯಾ? ಹೆಂಗಣ ಚಿಕ್ಕವನು ಅಲ್ಲಿ ನೋಡಿ ಉಪ್ಸ ಬಂದ ನಂಗೆ ಹೆಂಗ ಉಸಿರಾಡ್ತಾವನೆ. ಇಲ್ಲ 60 ಬಸ್ಗೆ ಹೊಟ್ಟೆ ಅದ್ರಲ್ಲಿ ನಿಜ ಹೊಡೆದಿರೋದು. ಬಟ್ ಆಕ್ಚುಲಿ ನಿಂಗೆ ಇನ್ನೂ ಒಂದು ಚಾನ್ಸ್ ಕೊಡ್ತೀನಿ. ಮುಂದೆ ಬರೋ ವಾರಗಳಲ್ಲಿ ಹಾ ನೀನ್ ಏನಾದ್ರೂ ಮಾಡಿ ನೀನೇ ಚಿಕ್ಕವನು ಅಂತ ಪ್ರೂವ್ ಮಾಡ್ಬೇಕು. ಆಯ್ತು. ಇದೇ ಮಾತು, ಹಾ ಹಾ ಇದೇ ಮಾತು. ಇದೇ ಮತ್ತು ನೀನು ಅಷ್ಟೇ, ನೀನ್ ಚಿಕ್ಕವನು ಅಂತ ನೀನು ಪ್ರೂವ್ ಮಾಡ್ಬೇಕು. ಅದೇನ್ ಹೇಳೋ ಅವಶ್ಯಕತೆ ಇಲ್ಲ ಕಾರಣ, ನೋಡ್ ತಕ್ಷಣ ಗೊತ್ತು ಮಂಜಣ್ಣ ಅಂದ್ರೆ. ಇವ್ರಿಬ್ರಲ್ಲಿ ಯಾರು ಚಿಕ್ಕವರು ಅಂತ ಮುಂದೆ ಬರೋ ವಾರಗಳಲ್ಲಿ ಗೊತ್ತಾಗ್ಬೇಕು ಅಂದ್ರೆ ಯಾವ ತರ ಟಾಸ್ಕ್ ಕೊಡ್ಬೋದು ಅಂತ ಕೆಳಗಡೆ ಕಾಣಿಸ್ತಾರೆ ಇದರಲ್ಲಿ, ಅದನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಿಮ್ಮನ್ನ ಬೀಳ್ಕೊಡ್ತಾ ಇದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.